ಗೆದ್ದು ಬಾ ಇಂಡಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾ. ಇಂದು ಕ್ರೀಡಾಭಿಮಾನಿಗಳಿಗೆ ಹಬ್ಬದ ದಿನ. ಸಾಂಪ್ರದಾಯಿಕ ಎದುರಾಳಿಗಳಾದ ಭಾರತ ಪಾಕ್ ತಂಡಗಳು ಕ್ರಿಕೆಟ್ ಮತ್ತು ಹಾಕಿಯಲ್ಲಿ ಮುಖಾಮುಖಿಯಾಗಲಿದೆ. ಅಭಿಮಾನಿಗಳು ಬಿಗಿಯುಸಿರನ್ನ ಹಿಡಿದು ಈ ಪಂದ್ಯಕ್ಕೆ ಕಾಯ್ತಾ ಇರುವಂತದ್ದು. ಇಂದು ಐಸಿಸಿ ಚಾಂಪಿಯನ್ ಟ್ರೋಫಿ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಭಾರತ ಪಾಕ್ ಸೆಣಸಲಿದೆ. ಇತ್ತ ಹಾಕಿ ವರ್ಲ್ಡ್ ಲೀಗ್ನ ಸೆಮಿಫೈನಲ್ನಲ್ಲೂ ಸಹ ಭಾರತ ಪಾಕ್ ತಂಡಗಳು ಮುಖಾಮುಖಿಯಾಗುತ್ತವೆ. ವಿಶೇಷವೆಂದ್ರೆ ಈ ಎರಡು ಪಂದ್ಯಗಳು ಆಂಗ್ಲರ ನೆಲದಲ್ಲಿ ನಡೆಯುತ್ತದೆ. ಲಂಡನ್ನ ಓವಲ್ ಮೈದಾನದಲ್ಲಿ ಚಾಂಪಿಯನ್ ಟ್ರೋಫಿ ಫೈನಲ್ ಪಂದ್ಯ ನಡೆಯಲಿದೆ. ಮಧ್ಯಾಹ್ನ 3 ಗಂಟೆಗೆ ಇಂದು ಪಾಕ್ ಕ್ರಿಕೆಟ್ ಮ್ಯಾಚ್ ಆರಂಭವಾಗಲಿದೆ. ಲಂಡನ್ನಲ್ಲಿ ಹಾಕಿ ವರ್ಲ್ಡ್ ಲೀಗ್ನ ಸೆಮಿಫೈನಲ್ ಪಂದ್ಯ ಕೂಡ ನಡೆಯಲಿದೆ. ಇಲ್ಲಿನ ಒಲಿಂಪಿಕ್ ಪಾರ್ಕ್ನಲ್ಲಿ ಸಂಜೆ 6:30ಕ್ಕೆ ಭಾರತ ಪಾಕ್ ಹಾಕಿ ಪಂದ್ಯ ಶುರುವಾಗಲಿದೆ. ಈ ಎರಡೂ ಕದನಗಳನ್ನ ನೋಡಲು ಕ್ರೀಡಾಭಿಮಾನಿಗಳು ಕಾತರದಿಂದ ಎದುರು ನೋಡುತ್ತಿದ್ದಾರೆ. He's going to find the gap. That's going to be poor. Calculated shot. Well played. Support delivery. Sounded sweet. And the distance is fine. Brings up the 50 as well for Rohit Sharma. What a way to get there. Sharma was back deep in his crease nice and early. Picked out that spot at deep mid-wicket. Bang. You called it, Sanjay. Sounded sweet or right. He's travelled the required distance well into the crowd. Well played. Really well played by Shikhar Dhawan. 100 runs partnership comes up. Get a single, a fumble, might just get them that extra run. And the 50 comes up for Shikhar Dhawan. Something about ICC tournaments and Shikhar Dhawan and 50 overs cricket just come together. ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ 3 ಗಂಟೆಯಿಂದ ಶುರುವಾಗಲಿದೆ. ಇಂಡಿಯಾ ಹಾಗೂ ಪಾಕಿಸ್ತಾನದ ನಡುವೆ ರೋಚಕ ಮ್ಯಾಚ್ ಶುರುವಾಗಲಿದೆ. Shikhar Dhawan. Short boundary that side. Pakistan have to feel better. They were good a few weeks ago in the Caribbean. India जीतेगा, जीतेगा भाई जीतेगा. India जीतेगा, जीतेगा भाई जीतेगा. India जीतेगा. Get to ba, India get to ba. Get to ba, India get to ba. Get to ba, India get to ba. जीतेगा, जीतेगा भाई जीतेगा. India जीतेगा, जीतेगा भाई जीतेगा. India जीतेगा, जीतेगा. ಎಸ್, ಎಲ್ಲ ಅಭಿಮಾನಿಗಳು ಇಂಡಿಯಾ ಹಾಗೂ ಪಾಕಿಸ್ತಾನ್ ಮ್ಯಾಚ್ ಅನ್ನ ನೋಡೋದಕ್ಕೆ ಕಾದುಕೊಳ್ತಿರ್ತಾರ. ಎಲ್ಲರಲ್ಲೂ ಒಂದು ರೀತಿಯ ಬಿಗಿ ಉಸಿರನ್ನ ಹಿಡಿದಿಟ್ಕೊಂಡು ಮ್ಯಾಚ್ ಏನಾಗತ್ತಿ ಅನ್ನೋ ಒಂದು ಕುತೂಹಲ ನಿಮ್ಮಲ್ಲಿ ಇದ್ದೇ ಇರುತ್ತೆ. ಇನ್ನು ಇವತ್ತು ನಮ್ಮ ಗೆದ್ದು ಬಾ ಇಂಡಿಯಾ ಕಾರ್ಯಕ್ರಮದಲ್ಲಿ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ನವ್ಯಶ್ರೀ, ಸಾಫ್ಟ್ವೇರ್ ಇಂಜಿನಿಯರ್. ವೆಲ್ಕಮ್ ಟು ದ ಶೋ ಮ್ಯಾಮ್. ಥ್ಯಾಂಕ್ ಯು. ಎಸ್, ಇನ್ನ MD ಜಾಕಿ, ಇವರು ಕ್ರಿಕೆಟ್ ಎಕ್ಸ್ಪರ್ಟ್, ಇವರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು ಮೇಡಮ್. ಎಸ್ ಸರ್, ಅನೇಕ ಪಂದ್ಯಗಳು ನಡೆಯುತ್ತೆ. ಇಂಡಿಯಾ ಇಂಗ್ಲೆಂಡ್ ಇರ್ಬೋದು, ಇಂಡಿಯಾ ಸೌತ್ ಆಫ್ರಿಕಾ, ಎಲ್ಲ ಮ್ಯಾಚಸ್ ನಡೆಯುತ್ತೆ. ಆದ್ರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೆದಾಗ ಅದಕ್ಕೆ ಹೈ ವೋಲ್ಟೇಜ್ ಮ್ಯಾಚ್ ಅಂತ ಹೇಳ್ತೀವಿ. ಮತ್ತೆ ಎಲ್ಲರ ಗಮನ ಅಲ್ಲೇ ನಿಂತಿರುತ್ತೆ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದ್ರೆ ಮುಗ್ದೇ ಹೋಯ್ತೀನಿ, ಏನು ಕೆಲಸ ಮಾಡಕ್ಕಾಗಲ್ಲ. ನಮ್ಗೆ ಅದ್ರ ಬಗ್ಗೆನೇ ಒಂದು ಫುಲ್ ಕಾನ್ಸಂಟ್ರೇಷನ್ ಇರುತ್ತೆ. ಮತ್ತೆ ಜಿದ್ದಿಯ ಮ್ಯಾಚ್ ಅಂತ ಕೂಡ ಹೇಳ್ಬೋದು. ಏನಕ್ಕೆ, ಯಾವ ಒಂದು ಕಾರಣಕ್ಕೆ ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮ್ಯಾಚ್ ಆಡುವಾಗ ಮಾತ್ರ ಹೈ ವೋಲ್ಟೇಜ್ ಮ್ಯಾಚ್ ಅನ್ನಿಸ್ಕೊಳುತ್ತೆ ಅನ್ನೋದನ್ನ ಹೇಳಿ. ಇವಾಗ ಇಂಡಿಯಾ ಪಾಕಿಸ್ತಾನ್ ಮಧ್ಯೆ ಏನ್ ವಾರ್ ಶುರು ಆಗೈತೆ. ಸೊ ಅದಕ್ಕೋಸ್ಕರ ಒಂದು ಕ್ರೇಜ್ ಜಾಸ್ತಿ. ಇವಾಗ ಅವ್ರಿಗೊಂದು ಸೋಲ್ಸಿದ್ರೆ ಇವಾಗ ನಾವು ಒಂದು ಕ್ರೀಡೆ ರೂಪದಲ್ಲಿ ನೋಡ್ಬೇಕು. ಸೊ ಆ ಕ್ರೀಡೆ ರೂಪದಲ್ಲಿ ನೋಡೋದಕ್ಕೋಸ್ಕರ ಇವಾಗ ವಾರ್ ನಡೀತಾ ಇದೆ, ಅವ್ರಿಗೊಂದು ಸೋಲ್ಸಿದ್ರೆ ಅವ್ರಿಗೇನಾದ್ರು ಒಂದು ಖುಷಿ ಸಿಗುತ್ತೆ. ನಮ್ಮ ಇಂಡಿಯಾ ಅವ್ರಿಗೆ ಇವಾಗ ಖ್ಯಾತೆ ತೆಗಿತಾವ್ರೆ, ಆ ಖ್ಯಾತೆಗೋಸ್ಕರ ಈ ಕ್ರೀಡೆ ರೂಪದಲ್ಲಿ ನಾವು ಸೋಲ್ದ್ರೆ ಇದ್ರಲ್ಲೂ ನಮ್ಗೊಂದು ಖುಷಿ ಸಿಗುತ್ತೆ. ಖಂಡಿತ. ಇನ್ನ ನವ್ಯ ಅವರೇ, ನೀವು ಸಾಫ್ಟ್ವೇರ್ ಇಂಜಿನಿಯರ್, ಟೆಕ್ಕೀಸ್ ಈ ಒಂದು ಜಿದ್ದ ಮ್ಯಾಚ್ ನ ಹೇಗೆ ಬರಮಾಡ್ಕೊಂತಾ ಇದ್ದೀರಾ? ಹೇಗೆ ನಿಮ್ಮಲ್ಲಿ ಕಾತರವನ್ನ ವ್ಯಕ್ತಪಡಿಸ್ಕೊಂತಿದ್ದೀರಾ ಅಂತ? ಖಂಡಿತ ಬೇರೆ ಮ್ಯಾಚ್ ಗಳಿಗೆ ಕಂಪೇರ್ ಮಾಡಿದ್ರೆ T20 ಬೇರೆ ಮ್ಯಾಚಸ್ಗಿಂತ ತುಂಬಾನೇ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ತುಂಬಾನೇ ಕ್ರೇಜ್ ಆಲ್ರೆಡಿ ಹುಟ್ಟಾಕಿದೆ. ನಿನ್ನೆಯಿಂದಾನೇ ಆಲ್ಮೋಸ್ಟ್ ಆಲ್ ದ ಟೆಕ್ಕೀಸ್ ಅವರು ಸಮ್ ಪಬ್ಸ್ ಮತ್ತೆ ಹೋಟೆಲ್ಸ್, ರೆಸ್ಟೋರೆಂಟ್ಸ್ ಗಳನ್ನ ಬುಕ್ ಮಾಡ್ಕೊಂಡಿದ್ದಾರೆ ಎಲ್ಲ ಗೆಟ್ ಟುಗೆದರ್ ಆಗಿ ಮ್ಯಾಚಸ್ ನ ನೋಡಕ್ಕೆ. ಸೊ ಎಸ್ಪೆಷಲಿ ಏನಂದ್ರೆ ಪಾಕಿಸ್ತಾನ್ ಅಂತ ಹೇಳಿದ್ರೇನೆ ಎಲ್ಲರಿಗೂ ಕ್ರೇಜ್. ಯಾಕೆಂದ್ರೆ ಅವರ ಆಟಗಾರರು ನಮ್ಮ ಆಟಗಾರರು ಹೆಂಗೆ ಸೆಣಸಾಡ್ತಾರೆ, ಮತ್ತೆ ಅದು ಮ್ಯಾಚ್ ಯಾವಾಗ್ಲೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಂಡಿಯಾ ಬೇರೆದಲ್ಲಿ ಸೋತಾಗ್ಲೂ ನಮ್ಗೆ ಇಷ್ಟು ನೋವಾಗಲ್ಲ. ಬಟ್ ಯಾವಾಗ ಪಾಕಿಸ್ತಾನ್ ವಿರುದ್ಧ ಸೋಲ್ತೀವೋ ಅವಾಗ ತುಂಬಾನೇ ನೋವಾಗುತ್ತೆ.
ಯಾಕಂದ್ರೆ ಆ ರೀತಿಯ ವೈರತ್ವ ನಮ್ಮಲ್ಲಿ ಅವರಲ್ಲಿ ತುಂಬಾ ವರ್ಷಗಳಿಂದ ಮೂಡ್ ಬಂದಿದೆ. ಸೊ ಅದಕ್ಕೆ ಇಂಡಿಯಾ ಗೆಲ್ಲಬೇಕು ಅನ್ನೋ ಒಂದು ಹಠ ನಮ್ಮ ಆಟಗಾರರಲ್ಲೂ ಇದೆ. ಖಂಡಿತ ಈ ಸಲಿನೂ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಮ್ಯಾಚ್ ಅಂತ ಎಕ್ಸ್ಪೆಕ್ಟ್ ಮಾಡಿ. ಖಂಡಿತವಾಗ್ಲು. ಇನ್ನು ಜಾಕೀರ್ ಅವರೇ, ಇವತ್ತು ಇಂಡಿಯಾ ಟಾಸ್ ಅನ್ನ ಗೆದ್ರೆ ಬ್ಯಾಟಿಂಗ್ ಅಥವಾ ಬೌಲಿಂಗ್ ಯಾವ್ದನ್ನ ಚೂಸ್ ಮಾಡ್ಕೊಂಡ್ರೆ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ನಿಮಗೆ ಅನ್ಸುತ್ತೆ? ಬ್ಯಾಟಿಂಗ್ ತಗೊಂಡ್ರೆ ಚಾನ್ಸಸ್ ವಿನ್ ಆಗೋದು ಜಾಸ್ತಿ ಇದೆ. ಏನಕ್ಕೆ, ಯಾವ ಒಂದು ಕಾರಣಕ್ಕೆ ನಿಮ್ಗೆ ಆ ಅಭಿಪ್ರಾಯ ಅಂತ? ಬ್ಯಾಟಿಂಗ್ ತಗೊಂಡು ಏನ್ ಒಂದು ನಾವು ಆವರೇಜ್ ಇರೋ ಒಂದು ಸ್ಕೋರ್ ಕೊಟ್ರೆ ಸೊ ಅವ್ರಿಗೆ ಒಂದು ಟ್ಯಾಕಲ್ ಮಾಡ್ಬೋದು ಅನ್ನೋದು ಒಂದು ಅನಿಸಿಕೆ, ನಮ್ಮ ಅನಿಸಿಕೆ. ಓಕೆ. ಇನ್ನ ನವ್ಯಶ್ರೀ ಅವರೇ, ಬ್ಯಾಟಿಂಗ್, ಬೌಲಿಂಗ್ ಮತ್ತು ಫೀಲ್ಡಿಂಗ್ ಮೂರರಲ್ಲೂ ಅದ್ಭುತವಾಗಿದೆ ಭಾರತದ ತಂಡ. ಇನ್ನ ಯಾರ ಮೇಲೆ ಹೆಚ್ಚಿನ ನಿರೀಕ್ಷೆ ಇಟ್ಟಿದ್ದಾರೆ ಅಂತ ನಿಮ್ಮ ಅಭಿಪ್ರಾಯ? ಸಾಕಷ್ಟು ಜನ ವಿರಾಟ್ ಮೇಲೆ ಸಾಕಷ್ಟು ನಿರೀಕ್ಷೆನ ಇಟ್ಕೊಂಡಿದೀವಿ. ಯಾಕೆಂದ್ರೆ ಈಗ ಕಳೆದಂತ ಮ್ಯಾಚ್ಗಳನ್ನ ನೋಡಿದ್ರೆ ಅವರು ಆ ಕ್ರೇಜ್ ನ ಹುಟ್ಟಾಕಿದ್ದಾರೆ ಎಲ್ಲರೂ. ಸೊ ಈವನ್ ಧೋನಿ ಅವರು ಕೂಡ ಇರೋದ್ರಿಂದ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀವಿ. ಹೋಪ್ ಇಂಡಿಯಾ ಗೆಲ್ಲುತ್ತೆ ಅಂತ ಐ ವಿಲ್ ಎಕ್ಸ್ಪೆಕ್ಟ್. ಖಂಡಿತವಾಗ್ಲು. ಇನ್ನ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಜಾಕೀರ್ ಅವರೇ? ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ತಾವ್ರೆ ವಿರಾಟ್ ಕೊಹ್ಲಿ ಅವರು. ಸೊ ಏನ್ ನರ್ವಸ್ ಆಗಲ್ಲ ಅವರು. ಏನ್ ಕ್ಯಾಪ್ಟನ್ಸಿ ಏನಿದೆ ಒಂದು ಒಳ್ಳೆ ಇದ್ರಲ್ಲಿ ತಗೊಂಡೋಯ್ತಾರೆ, ಟೀಮ್ ನ ಒಳ್ಳೆ ವಿನ್ನಿಂಗ್ ಇದಕ್ ತಗೊಂಡೋಯ್ತಾರೆ ಅಂತ ನಮ್ಮ ಅಭಿಪ್ರಾಯ. ಇಂಡಿಯನ್ ಟೀಮ್ ಮೇಲೆ ಎಲ್ಲರಿಗೂ ಭರವಸೆ ಜಾಸ್ತಿ ಇದೆ. ಇನ್ನ ಪಾಕಿಸ್ತಾನ ಟೀಮ್ ನ ತಗೊಂಡ್ರೆ ಅವರ ಸ್ಟ್ರೆಂತ್ ಅಂಡ್ ನೆಗೆಟಿವ್ಸ್ ಏನಿದೆ ಅಂತ ಹೇಳ್ತೀರಾ ನವ್ಯ ಅವರು? ಸ್ಟ್ರೆಂತ್ ಏನ್ ಹೇಳಿದ್ರೆ ಅವರು ಸಾಕಷ್ಟು ಎಫರ್ಟ್ಸ್ ನ ಹಾಕಿರ್ತಾರೆ. ಮತ್ತೆ ಅವ್ರಿಗೂ ಗೆಲ್ಲಲೇಬೇಕಾದಂತ ಒತ್ತಡಗಳು ಅವರ ರಾಷ್ಟ್ರದಲ್ಲೂ ಕೂಡ ಇದೆ. ಸೊ ಅದರಿಂದ ಐ ಥಿಂಕ್ ಇಬ್ರು ಕಡೆನೂ ಪ್ರೆಷರ್ ಇದೆ. ಇವನ್ ಇಂಡಿಯಾ ಕೂಡ ಪ್ರೆಷರ್ ಇಲ್ಲ ಅಂತಲ್ಲ, ಇವ್ರಿಗೂ ಕೂಡ ಇದೆ. ಸೊ ಇಟ್ಸ್ ಮೋಸ್ಟ್ ಅವೈಟಿಂಗ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವ್ರಿಗೂ ಗೆಲ್ಲಲೇಬೇಕಾದಂತ ಪ್ರೆಷರ್ ಇದೆ, ಅವ್ರಿಗೂ ಗೆಲ್ಲಲೇಬೇಕಾದ. ಬಟ್ ನಮ್ಗೆ ಕಂಪೇರ್ ಮಾಡಿದ್ರೆ ಒಬ್ವಿಯಸ್ಲಿ ನಾವು ಗೆಲ್ಲಲೇಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಟ್ ವೀಕ್ನೆಸ್ ಅಂತ ಹೇಳಕ್ ಹೋದ್ರೆ ಪಾಕಿಸ್ತಾನ ಅವರು ಸ್ವಲ್ಪ ಬೌಲಿಂಗ್ ಅಲ್ಲಿ ಸ್ವಲ್ಪ ವೀಕ್ ಇದ್ದಾರೆ ಅಂತ ನನಗನ್ಸುತ್ತೆ. ಬಿಕಾಸ್ ಕಳೆದ ಸುಮಾರು ವರ್ಷಗಳಿಂದ ಮ್ಯಾಚ್ ಆಗದಿರೋದ್ರಿಂದ ಇವಾಗ ಅವ್ರು ಓವರ್ಕಮ್ ಆಗಿದ್ದಾರೆ. ಸೊ ವಿ ಹ್ಯಾವ್ ಟು ಸಿ. ಎಸ್ ಜಾಕೀರ್, ನವ್ಯ ಅವ್ರು ಹೇಳಿದ್ರು ಪಾಕಿಸ್ತಾನಿಯರು ಬೌಲಿಂಗ್ ಅಲ್ಲಿ ಸ್ವಲ್ಪ ವೀಕ್ ಇದ್ದಾರೆ ಅಂತ. ಆದ್ರೆ ಅವರು ರೀಬೌನ್ಸ್ ಆಗಿರೋ ರೀತಿ ಎಲ್ಲೋ ಒಂದ್ ಕಡೆ ನೋಡಿದ್ರೆ ತುಂಬಾ ಚೆನ್ನಾಗಿ ರೀಬೌನ್ಸ್ ಆದ್ರು ಅವರು. ಮ್ಯಾಚಸ್ ನಲ್ಲಿ ಸೋತು ಕೂಡ ಆರಾಮಾಗಿ ರೀಬೌನ್ಸ್ ಆಗ್ಬಿಟ್ಟು ಒಳ್ಳೆ ಸ್ಟೇಜ್ ನ ಪಡ್ಕೊಂಡಿದ್ದಾರೆ. ಇನ್ನ ಇವತ್ತು ಅವರು ಯಾವ ರೀತಿಯಲ್ಲಿ ಸಿದ್ಧತೆ ಮಾಡ್ಕೊಂಡಿರ್ತಾರೆ ಅನ್ನೋದು ನಿಮ್ಮ ಅಭಿಪ್ರಾಯ ಜಾಕೀರ್ ಅವರೇ? ಸಿದ್ಧತೆ ಮಾಡ್ಕೊಂಡಿರ್ತಾರೆ, ಆದ್ರೆ ಬೌಲಿಂಗ್ ಅಲ್ಲಿ ಅವ್ರು ವೀಕ್ ಇಲ್ಲ. ಬೌಲಿಂಗ್ ಅಲ್ಲಿ ಸ್ಟ್ರಾಂಗ್ ಇದ್ದಾರೆ ಪಾಕಿಸ್ತಾನದವರು, ಬ್ಯಾಟಿಂಗ್ ಅಲ್ಲಿ ವೀಕ್ ಇದ್ದಾರೆ. ಸೊ ಅವ್ರ ಮೇನ್ ಸ್ಟ್ರಾಟಜಿನೇ ಅವ್ರ ಬೌಲಿಂಗು. ಸೊ ಇವಾಗ ಫಾರ್ಮ್ ಅಲ್ಲಿ ಅವ್ರ ಬೌಲರ್ಸ್ ಇದ್ದಾರೆ, ಮೇನ್ ಅವ್ರ ಬೌಲಿಂಗೇ ಇವತ್ತಿನ ಶಕ್ತಿ. ಪಾಕಿಸ್ತಾನಿಗೆ ಬೌಲಿಂಗ್ಗೆ ಅವ್ರ ಶಕ್ತಿ ಇವತ್ತು. ಸೊ ಇದೇನ್ ಹೈ ವೋಲ್ಟೇಜ್ ಪಂದ್ಯ ಆಗಿರೋದ್ರಿಂದ ಇದರಲ್ಲಿ ಒಂದ್ ತಪ್ಪು ಮಾಡಿದ್ರು ಅದು ಎತ್ ಕಾಣುತ್ತೆ. ಇವಾಗ ಬೇರೆ ಮ್ಯಾಚ್ಗಳಲ್ಲಿ ತಪ್ಪು ಮಾಡಿದ್ರು ಎತ್ ಕಾಣೋದಿಲ್ಲ. ಸೊ ಇಂಡಿಯಾ ಪಾಕಿಸ್ತಾನಲ್ಲಿ ಏನಾದ್ರು ಒಂದ್ ತಪ್ಪು ಮಾಡಿದ್ರು ಅದು ಎತ್ ಕಾಣುತ್ತೆ. ಸೊ ಎಲ್ಲಾ ಪ್ಲೇಯರ್ಸ್ ನರ್ವಸ್ ಆಗಿರ್ತಾರೆ. ಎಸ್ ನವ್ಯಶ್ರೀ ಅವರೇ, ಈಗ ಇಬ್ಬರಿಗೂ ಕೂಡ ಭಾರತಕ್ಕಾಗಿರ್ಬೋದು ಅಥವಾ ಪಾಕಿಸ್ತಾನಕ್ಕಾಗಿರ್ಬೋದು ಹೋಮ್ ಗ್ರೌಂಡ್ ಅಲ್ಲಿ ಅವ್ರು ಮ್ಯಾಚ್ ಆಡ್ತಾ ಇಲ್ಲ. ಸೊ ಹಾಫ್ ಆಫ್ ದ ಪ್ರೆಷರ್ ಇಲ್ಲೇ ಅಳಿಸೋಗ್ಬಿಟ್ಟಿರುತ್ತೆ. ಯಾಕಂದ್ರೆ ಹೋಮ್ ಗ್ರೌಂಡ್ ಅಂತ ಹೇಳಿದ್ರೆ ಏನೋ ಒಂದು ರೀತಿಯ ಒಂದು ಪ್ರೆಷರ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಈಗ ಅವರು ಲಂಡನ್ ನಲ್ಲಿ ಮ್ಯಾಚ್ ಆಡ್ತಾ ಇದ್ದಾರೆ. ಸೊ ಈಗ ಇಬ್ಬರಿಗೂ ಆ ರೀತಿಯ ಪ್ರೆಷರ್ ಇಲ್ದೇ ಇರೋ ಕಾರಣ ಹೇಗೆ ಇದು ಸಪೋರ್ಟಿವ್ ಆಗ್ಬಹುದು ಭಾರತಕ್ಕೆ ಅಥವಾ ಪಾಕಿಸ್ತಾನಕ್ಕೆ ಅನ್ನೋದು ನಿಮ್ಮ ಅಭಿಪ್ರಾಯ? ಸೊ ಇಬ್ರಿಗೂ ಅದು ಹೋಮ್ ಗ್ರೌಂಡ್ ಆಗದೆ ಇರೋದ್ರಿಂದ ಸೊ ಆಬ್ವಿಯಸ್ಲಿ ಆಡಬಹುದು ಅಂತ ಅನ್ಕೊಂತೀನಿ. ಬಿಕಾಸ್ ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಪ್ರೆಷರೈಸ್ಡ್ ಇದೆ, ಗೆಲ್ಲೇಬೇಕು ಅಂತಾನೆ ಅವರು ಆಟದಲ್ಲಿ ಇಳಿಯೋದ್ರಿಂದ. ಸೊ ಆಮೇಲೆ ನಮ್ಮೆಲ್ಲರ ಕೂಗು ಸಾಕಷ್ಟು ಇವತ್ತು ನೀವು ನೋಡ್ಬೋದು ಎಲ್ಲಾ ಗ್ರೌಂಡ್ಸ್ ಅಲ್ಲಿ LED TVs ಹಾಕೊಂಡು ಮತ್ತೆ ಪಬ್ಸ್, ಹೋಟೆಲ್ಸ್, ಕ್ಲಬ್ಸ್ ಅಲ್ಲಿ ಎಲ್ಲಾ ಕಡೆ ಎಲ್ಲಾರು ಮ್ಯಾಚಸ್ ನೋಡಕ್ಕೇನೆ ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದಾರೆ. 3 o'clock ಯಾವಾಗ ಆಗುತ್ತೆ ಅಂತ ಎಲ್ಲರೂ ಕಾಯ್ತಾ ಇದಾರೆ. ಸೊ ನಮ್ಮೆಲ್ಲರ ಕೂಗು ಅವ್ರಿಗೆ ಕೇಳಿಸುತ್ತೆ ಅಂತ ನಾನು ಅನ್ಕೊಂತೀನಿ. ಸೊ ವಿ ವಿಶ್ ವೆರಿ ಆಲ್ ದ ಬೆಸ್ಟ್. ಅವ್ರು ಗೆಲ್ಲೇಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಇನ್ನು ಜಾಕೀರ್ ಅವರ ಪ್ಲೇಯಿಂಗ್ 11 ಅಲ್ಲಿ ಯಾವ್ದಾದ್ರು ರೀತಿಯ ಚೇಂಜಸ್ ಆಗ್ಬಹುದಾ? ಇಂಡಿಯನ್ ಟೀಮ್ ಅಲ್ಲಿ ಚೇಂಜಸ್ ಆಗೋ ಚಾನ್ಸಸ್ ಇದೆಯಾ? ಆದ್ರೆ ಯಾವ ರೀತಿ ಚೇಂಜಸ್ ಆದ್ರೆ ಒಳಿತು ಅಂತ? ಚೇಂಜಸ್ ಇವಾಗ ಟಾಸ್ ಅಲ್ಲಿ ಇವಾಗ ಗೊತ್ತಾಗುತ್ತೆ, ಆವಾಗ ಗೊತ್ತಾಗುತ್ತೆ. ಆತರ ಮಾಹಿತಿ ಇಲ್ಲ, ಚೇಂಜಸ್ ಆಗ್ಬೇಕು ಆಗ್ಬಾರ್ದು ಅನ್ನೋ ಮಾಹಿತಿ ಇಲ್ಲ. ಇವಾಗ ಟಾಸ್ ಅಲ್ಲಿ 2.5 ಗಂಟೆಗೆ ಗೊತ್ತಾಗುತ್ತೆ ಚೇಂಜಸ್ ಆಗಿದ್ಯೋ ಆಗಿಲ್ವೋ ಅಂತ. ಓಕೆ. ಇನ್ನು ನವಿಶ್, ಈಗ ರವಿಚಂದ್ರನ್ ಅಶ್ವಿನ್ ಅವ್ರಿಗೆ ಒಂದು ಚಾನ್ಸ್ ಕೊಡೋದ್ರಿಂದ ಸ್ವಲ್ಪ ಜಾಸ್ತಿ ಗೆಲುವಿನ ಚಾನ್ಸಸ್ ಇದೆಯೋ? ಇಲ್ಲ ಅಂತ ಹೇಳಿದ್ರೆ ಹಾಫ್ ಸ್ಪಿನ್ನರ್ ಆಗಿರುವಂತಹ ಕೇದಾರ್ ಜಾಧವ್ಗೆ ಚಾನ್ಸ್ ಕೊಟ್ರೆ
ಪ್ಲೇಯಿಂಗ್ 11 ಅಲ್ಲಿ ಗೆಲ್ಲುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆಯಾ? ಯಾವ್ದು ಅನ್ಸುತ್ತೆ ನಿಮ್ಗೆ? ಜಾಧವ್ ಅವ್ರಿಗೆ ಕೊಟ್ರೆ ಬೆಟರ್ ಅನ್ಸುತ್ತೆ. ಹಿ ನೋ ದ ಟ್ರಿಕ್ಸ್ ವೆಲ್. ಸೊ ಅದರಿಂದ ಅವ್ರಿಗೆ ಕೊಟ್ರೆ ಐ ಥಿಂಕ್ ಒಳ್ಳೆ ಆಪರ್ಚುನಿಟಿ ಸಿಕ್ತಂಗ ಆಗುತ್ತೆ ಅನ್ಸುತ್ತೆ. ಓಕೆ, ಖಂಡಿತವಾಗ್ಲೂ ಮ್ಯಾಚ್ ಬಗ್ಗೆ ಮಾತಾಡೋದು ಸಾಕಷ್ಟಿದೆ. ಒಂದು ಬ್ರೇಕ್ ತಗೋಬರೋಣ. ಎಸ್ ವೀಕ್ಷಕರೇ, ಗೆದ್ದು ಬಾ ಇಂಡಿಯಾ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ನಡೆಯುವಂತಹ ರೋಚಕ ಪಂದ್ಯದಲ್ಲಿ ಭಾರತ ಗೆದ್ದು ಬರಲೇಬೇಕು ಅಂತ ಹಲವರು ಹೋಮ ಹವನವನ್ನ ಮಾಡಿಸ್ತಿದ್ದಾರೆ. ಹಾಗೆ ತಮ್ಮ ಅಭಿಪ್ರಾಯಗಳನ್ನು ಕೂಡ ಸಾರ್ವಜನಿಕರು ಹಂಚಿಕೊಂಡಿದ್ದಾರೆ. ಯಾವ ರೀತಿ ಮಾತಾಡಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. जीतेगा भाई जीतेगा, इंडिया जीतेगा, ಗೆದ್ದು ಬಾ ಗೆದ್ದು ಬಾ, ಇಂಡಿಯಾ ಗೆದ್ದು ಬಾ, ಗೆದ್ದು ಬಾ ಗೆದ್ದು ಬಾ, ಇಂಡಿಯಾ ಗೆದ್ದು ಬಾ, ಗೆದ್ದು ಬಾ ಗೆದ್ದು ಬಾ, ಇಂಡಿಯಾ. नमो गणपतये नमः प्रमतपदे नमः तेत्रं बोधराय एकदेवस्वाह ओम बुद्धिध्वंसमानसकाय संजीवतन हेळाः प्रतिक्रांसिंद. ಎಸ್, ಎಲ್ಲೆಡೆ ಇಂದು ನಡೆಯುವಂತಹ ರೋಚಕ ಪಂದ್ಯದಲ್ಲಿ ಭಾರತ ಗೆದ್ದು ಬರಲಿ ಅನ್ನೋದು ಎಲ್ಲರ ಆಶಯವಾಗಿದೆ. ಹಾಗೂ ಎಲ್ಲಾ ಕಡೆ, ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಭಾರತ ಗೆದ್ದು ಬರಬೇಕು ಎಂಬ ಕಾರಣಕ್ಕೆ ಪೂಜೆ ಹೋಮ ಹವನಗಳನ್ನ ನಡೆಸಲಾಗ್ತದೆ. ಇನ್ನು ಅನೇಕ ಸಂಘ ಸಂಸ್ಥೆಗಳಿಂದ ಕೂಡ ಘೋಷಣೆಗಳನ್ನ ಕೂಗುತ್ತಾ ಭಾರತ ತಮ್ಮ ಸಂತೋಷವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸರ್, ಇವತ್ತು ಇಂಡಿಯಾ ಪಾಕ್ ಮ್ಯಾಚ್ ನಡೀತಾ ಇದೆ. ಸೊ ಇಂಡಿಯಾ ಪಾಕ್ ಮ್ಯಾಚ್ ಇದಕ್ಕಿಂತ ಮುಂಚೆನೂ ನಾವು ಈ ಟ್ರೋಫಿಯಲ್ಲಿ ಭಾರತ ಒಂದು ಮ್ಯಾಚ್ ಸೋಲಿಲ್ಲ. ಬಟ್ ಇವತ್ತು ಇಂಡಿಯಾ ಮ್ಯಾಚ್ ಇರೋದ್ರಿಂದ ಸಾಕಷ್ಟು ಜನ ಕುತೂಹಲದಿಂದ ನೋಡ್ತಾ ಇದ್ದಾರೆ ಈ ಮ್ಯಾಚ್ನ. ಎಲ್ಲರೂ ನಾವೆಲ್ಲ ಇಂಡಿಯಾ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಎಲ್ಲ ಹುಡುಗರಲ್ಲಿ ಇವತ್ತು ಯುವಕರೆಲ್ಲ ಸೇರಿದ್ದೀವಿ. ಸೊ ನಮಗೆ ಖಂಡಿತ ಭರವಸೆ ಇದೆ ಭಾರತ ಈ ಸತಿ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಒಂದು ಮ್ಯಾಚ್ ಸೋತಿಲ್ಲ ಸರ್, ಅದು ನಮ್ಮ ವೈರಿ ಪಾಕಿಸ್ತಾನ ಮೇಲೆ ನಡೀತಾ ಇರೋದು. ಸೊ ನಾವೆಲ್ಲ ತಂಡದವ್ರು ಸೇರಿಬಿಟ್ಟು ಇಂಡಿಯಾ ಟೀಮ್ಗೆ ನಾವು ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ ಇದ್ದೀವಿ ಸರ್. ಸರ್, ಈ ದಿನ ಮ್ಯಾಚ್ ನಡೀತಾ ಇದೆ ಇಂಡಿಯಾ ಪಾಕಿಸ್ತಾನ. ಇದು ಸುಮಾರು 6 ಸಾರಿ ಇಂಡಿಯಾ ಗೆದ್ದಿದೆ ಈಗ. ಮತ್ತೆ ಇಂಡಿಯಾ ಪಾಕಿಸ್ತಾನ ಎದುರಾಗ್ತಿರೋದು 34 ವರ್ಷಗಳು ಹತ್ರ ಈಗ ಫಸ್ಟ್ ಟೈಮ್ ಎದುರಾಗ್ತಿದೆ ಎರಡು ಟೀಮ್. ಹಾಗಾಗಿ ಇಂಡಿಯಾ ಗೆಲ್ಲಬೇಕು, ಗೆಲ್ಲುತ್ತೆ ಅನ್ನೋ ಭರವಸೆಯಿಂದ ನಾವು ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ. ಇವತ್ತು ಭಾರತ ಮತ್ತು ಪಾಕಿಸ್ತಾನ ನಡುವೆ ಪಂದ್ಯ ಇದೆ. ಇವತ್ತು ಆಬ್ವಿಯಸ್ಲಿ ಇಂಡಿಯಾನೇ ಗೆಲ್ಲುತ್ತೆ. ಯಾಕಂದ್ರೆ ಪ್ರತಿ ಸಲ ICC ಟೂರ್ನಮೆಂಟ್ ಇದ್ದಾಗ ಇಂಡಿಯಾನೇ ಗೆದ್ದಿದೆ. ಹಾಗಾಗಿ ಪ್ರತಿಯೊಬ್ಬ ಇಂಡಿಯನ್ ಎಲ್ಲರೂ ಫಾರ್ಮ್ ಮಾಡಿದ್ದಾರೆ. ಪಾಕಿಸ್ತಾನ ನೋಡೋಕೆ ಯಾವ ಟೀಮ್ ಅಂತ ಏನಿಲ್ಲ, ನಮ್ಮ ಇಂಡಿಯಾನೇ ಗೆಲ್ಲೋದು. ಸೊ ಎಲ್ಲ ಇಂಡಿಯಾದವರು ಎಲ್ಲರಿಗೂ ಸಪೋರ್ಟ್ ಮಾಡಬೇಕು. ಮತ್ತು ಇಂಡಿಯಾದವರು ಆಬ್ವಿಯಸ್ಲಿ ಗೆಲ್ತಾರೆ, ಯಾವ ಸಂಶಯನೂ ಇಲ್ಲ. ಅದು ಭಾರಿ ಅಂತರದಿಂದ ಗೆಲ್ತಾರೆ. ಈ ಬಾರಿ ಚಾಂಪಿಯನ್ ಟ್ರೋಫಿ ಇಂಡಿಯಾಗೆ ಬರುತ್ತೆ. ಜೈ ಹಿಂದ್. ನಾವೆಲ್ಲ ಬಹಳಷ್ಟು ಉತ್ಸಾಹದಿಂದ ಮಧ್ಯಾಹ್ನ 3 ಗಂಟೆಯನ್ನು ನಾವು ಕಾಯ್ತಾ ಇದ್ದೇವೆ. ಯಾಕಂದರೆ ನಮ್ಮ ಚಾಂಪಿಯನ್ ಟ್ರೋಫಿಯಲ್ಲಿ ಭಾರತ ಪಾಕಿಸ್ತಾನದಲ್ಲಿ ಭಾರತ ಗೆದ್ದು ಬರಲಿ, ಅದು ಒಂದು ವಿಶೇಷ ಮೆರಗನ್ನು ನಮ್ಮ ದೇಶಕ್ಕೆ ತಂದು ಕೊಡಲಿ ಅಂತ ತಿಳ್ಕೊಂಡು ಇವತ್ತಿನ ದಿವಸ ನಾವೆಲ್ಲ ನಮ್ಮ ಮಹಾರಾಣಾ ಪ್ರತಾಪ್ ಶಿಕ್ಷಣ ಸಂಸ್ಥೆ ಮತ್ತು ನಮ್ಮ ಕ್ರಿಕೆಟ್ ಅಭಿಮಾನಿ ಬಳಗದ ಪರವಾಗಿ ಬೆಟಗೇರಿ ಬಾಲಾಜಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸುವ ಮೂಲಕ ನಮ್ಮ ದೇಶಕ್ಕೆ ನಾವು ಶುಭವನ್ನು ಹಾರೈದ್ದೇವೆ. ವಿರಾಟ್ ಕೊಹ್ಲಿ ಅವರ ಚಾಂಪಿಯನ್ಶಿಪ್ ನಾಯಕತ್ವದಲ್ಲಿ ನಮ್ಮ ದೇಶ ಗೆದ್ದೇ ಗೆಲ್ತೈತಿ, ಗೆದ್ದು ಬರ್ತೈತಿ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ.
ಏನಿವತ್ತು ದಿವಸ ಸಾಂಪ್ರದಾಯಿಕ ಎದುರಾಳಿಗಳಾಗಿರ್ತಕ್ಕಂಥ ಭಾರತ ಪಾಕಿಸ್ತಾನ ಏನ್ ಮ್ಯಾಚ್ ಇದೆ, ಬಹುಶಃ ಭಾರತ ಪಾಕಿಸ್ತಾನ ಆಟ ಕ್ರಿಕೆಟ್ ಇದ್ರೂ ಕೂಡ ಇಡೀ ಭಾರತ ದೇಶ ಜನತೆ ಇದನ್ನು ಒಂದು ಯುದ್ಧ ಅನ್ನೋ ರೀತಿಯಲ್ಲಿ ಒಂದು ಭಾವನೆಯನ್ನು ನೋಡ್ತಾರೆ. ಆ ದೃಷ್ಟಿಯಿಂದ ನಮ್ಮ ಭಾರತ ತಂಡದ ಎಲ್ಲ ಆಟಗಾರರಿಗೆ ಗಣಪತಿ ಮತ್ತು ಭಗವಾನ್ ಶ್ರೀರಾಮಚಂದ್ರ ಅವರಿಗೆ ಒಂದು ಮಾನಸಿಕ ಒಂದು ಸ್ಥೈರ್ಯವನ್ನು ನೀಡಿ ಇವತ್ತಿನ ದಿವಸ ಏನ್ ನಡೀತಕ್ಕಂಥ ಮ್ಯಾಚ್ ನಲ್ಲಿ ಭಾರತಕ್ಕೆ ಜಯ ದೊರಕಿಸಿಕೊಡುವಂತ ಶಕ್ತಿಯನ್ನ ನೀಡಲಿ ಶ್ರೀರಾಮಚಂದ್ರ ಅಂತೇಳಿ ನಾವು ಇವತ್ತು ಗಣವನ್ನು ಮಾಡಿಸಿದ್ದೇವೆ. ಬಹುಶಃ ನಮಗನ್ನಿಸ್ತಾ ಇದೆ ಇವತ್ತು ನಾವು ಎರಡನೇ ಭಾರತ ಜಯದ ಸಾಧಿಸ್ತದೆ. ನಾವು ಮತ್ತೊಮ್ಮೆ ಇವತ್ತು ವರ್ಷದಲ್ಲಿ ಎರಡನೇ ದೀಪಾವಳಿ ನಾವು ಆಚರಿಸ್ತೇವೆ. ಎಸ್ ನವ್ಯ ಅವರೇ, ನೋಡಿದ್ರಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇನ್ನು ಮ್ಯಾಚಸ್ ಶುರುವಾಗಲಿಲ್ಲ, ಆದ್ರೂ ಎಲ್ಲರೂ ಕನ್ಕ್ಲೂಷನ್ ಬಂದ್ಬಿಟ್ಟಿದ್ದಾರೆ, ಎಸ್ ಇಂಡಿಯಾ ವಿನ್ ಆಗುತ್ತೆ ಅನ್ನೋದನ್ನ. ಹಾಗೆ ನಿಮ್ಮ ಟೆಕ್ಕೀಸ್ ಯಾವ ರೀತಿ ಸೆಲೆಬ್ರೇಷನ್ಸ್ ನ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ, ಹಾಗೂ ನಿಮ್ಮ ಪ್ರಕಾರ ಒಂದು ಪಾರ್ಟಿ ಆದ್ರೆ ಅಂದ್ರೆ ಇವಾಗ ಸೆಲೆಬ್ರೇಟ್ ಮಾಡಿದ್ರೆ ಇಂಡಿಯಾ ಮತ್ತೆ ಪಾಕಿಸ್ತಾನದಲ್ಲಿ ಮ್ಯಾಚ್ಗೋಸ್ಕರ ಒಂದು ಸೆಲೆಬ್ರೇಷನ್ ನಾವು ಮಾಡೋದಾದ್ರೆ ಎಷ್ಟು ಮೆರಿಟ್ಸ್ ಮತ್ತೆ ಎಷ್ಟು ಡಿಮೆರಿಟ್ಸ್ ಇದೆ ಅಂತ ಹೇಳ್ತೀರಾ? ಖಂಡಿತವಾಗ್ಲೂ ಮ್ಯಾಚ್ ಬಗ್ಗೆ ಆಲ್ರೆಡಿ ನಾನು ಹೇಳ್ದಂಗೆ ಹೋಟೆಲ್ಸ್ ಪಬ್ಸ್ ಅಲ್ಲಿ ಮತ್ತೆ LED TVs ಹಂಗೆ ಸೆಟಪ್ ಮಾಡ್ಕೊಂಡು ಗ್ರೌಂಡ್ ಅಲ್ಲಿ ವಾಚ್ ಮಾಡೋಂಥದ್ದು, ಕೆಲವರು ಫ್ಯಾಮಿಲಿ ಗೆಟ್ ಟುಗೆದರ್ ಆಗಿ ಕುತ್ಕೊಂಡು ನೋಡೋಂಥದ್ದು, ಸಾಕಷ್ಟು ವ್ಯವಸ್ಥೆಗಳನ್ನ 2-3 ದಿವಸದಿಂದಾನೇ ನಮ್ಮ ಇಂಜಿನಿಯರ್ಸ್ಗಳು ಮಾಡ್ಕೊಂಡಿದ್ದಾರೆ. ಮತ್ತೆ ಕಂಪ್ಲೀಟ್ ಫ್ಲೋರ್ ಅಲ್ಲೆಲ್ಲ ಇದೇ ಟಾಕ್ ಮ್ಯಾಚ್ ಬಗ್ಗೆನೆ, ಇಂಡಿಯಾ ವರ್ಸಸ್ ಪಾಕಿಸ್ತಾನ. ದೇ ಆರ್ ವೆರಿ ಮಚ್ ಕ್ರೇಜ್, ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದ್ದಾರೆ. ಫ್ಲಾಗ್ ಅನ್ನ ಕೂಡ ಹೌದು, ಫ್ಲಾಗ್ಸ್, ಕೆಲವ್ರು ಫ್ಲಾಗ್ಸ್ ಹಾಕೊಂಡು ಮತ್ತೆ ಕೂಗಾಡೋದು, ಮತ್ತೆ ಕೆಲವ್ರು ಪ್ರೇ ಮಾಡೋದು, ಇದೆಲ್ಲ ತುಂಬಾನೇ ನಡೀತಾ ಇದೆ. ಬಟ್ ಏನಂತ ಹೇಳಿದ್ರೆ ಇದ್ರ ಮೆರಿಟ್ಸ್ ಗಿಂತ ಡಿಮೆರಿಟ್ಸ್ ಜಾಸ್ತಿ. ಯಾಕೆಂದ್ರೆ ಇದು ಮನೇಲಿ ಕುತ್ಕೊಂಡು ನೋಡೋದು ಫೈನ್, ಫ್ಯಾಮಿಲಿ ಗೆಟ್ ಟುಗೆದರ್ ಆಗಿ ಪಾರ್ಟೀಸ್ ಮಾಡಿ ಗೆದ್ದಿದ್ದು ಖುಷಿ ಮಾಡೋದು ಇಟ್ಸ್ ಫೈನ್. ಬಟ್ ಏನಂದ್ರೆ ಪಬ್ಸ್ ಮತ್ತೆ ಹೋಟೆಲ್ಸ್ಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಎಸ್ಪೆಷಲಿ ಗರ್ಲ್ಸ್ ಅವೇರ್ ಆಗಿರ್ಬೇಕು. ಬಿಕಾಸ್ ಓವರ್ಲೋಡೆಡ್ ಆಗಿ ಹ್ಯಾಂಗ್ ಓವರ್ ಆಗೋ ಚಾನ್ಸಸ್ ಎಲ್ಲ ತುಂಬಾ ಇರುತ್ತೆ. ಫಸ್ಟ್ ಆಫ್ ಆಲ್ ನಾವು ತುಂಬಾನೇ ಇನ್ಸಿಡೆಂಟ್ಸ್ ಡೈಲಿ ನೋಡ್ತಾನೆ ಇದ್ದೀವಿ. ಮತ್ತೆ ಡ್ರಿಂಕ್ ಅಂಡ್ ಡ್ರೈವ್ ಕೇಸಸ್ ಎಲ್ಲ ತುಂಬಾನೇ ಜಾಸ್ತಿ ಇದೆ. ಗೆದ್ರು ಖುಷಿಗೆ ಸೆಲೆಬ್ರೇಷನ್ ಅಂತ ಕುಡಿತಾರೆ, ಸೋತ್ರ ಎಮೋಷನೇಟ್ ಆಗಿ ನಾವು ಸೋತ್ವಿ. ದಯವಿಟ್ಟು ಆ ತರ ಮಾತ್ರ ಮಾಡ್ಬೇಡಿ. ಯಾಕಂದ್ರೆ ಈಗ ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿರೋರ್ಗೆ ನನ್ನ ಕಡೆಯಿಂದ ಒಂದು ಸಜೆಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಮ್ಯಾಚ್ ನ ಕ್ರೀಡಾ ಮನೋಭಾವದಿಂದ ನೋಡಿ ಸ್ಪೋರ್ಟಿವ್ ಆಗಿ ತಗೊಳ್ಳೋದಕ್ಕೆ ಪ್ರಯತ್ನ ಪಡಿ. ಸಾಕಿರ್ ಅವರೇ, ಇನ್ನ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಮತ್ತೆ ನಿಮ್ ಫ್ರೆಂಡ್ಸ್ ಎಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ? ಗೆದ್ರೆ ಖುಷಿಗೆ ಸೆಲೆಬ್ರೇಟ್ ಮಾಡಲೇಬೇಕು. ಸೊ ನವ್ಯ ಅವ್ರು ಹೇಳ್ದಂಗೆ ಸೋತಿದ್ರು ಸೆಲೆಬ್ರೇಟ್ ಮಾಡ್ತಾರೆ. ಅದು ಏನ ಎಲ್ಲಾ ವಿಷಯದಲ್ಲೂ ಅಷ್ಟೇ, ಕ್ರೀಡೆ ಅಂತಾನೆ ಅಲ್ಲ, ಎಲ್ಲಾ ವಿಚಾರದಲ್ಲೂ ಅದು ಮಾಡೋ ಸ್ವಭಾವ, ಮನುಷ್ಯ ಸ್ವಭಾವನೇ ಅದು. ಒಂದು ಪಾಸಿಟಿವ್ ಆದ್ರೂ ಅದು ಸೆಲೆಬ್ರೇಟ್ ಮಾಡ್ತಾರೆ, ನೆಗೆಟಿವ್ ಆದ್ರೂ ಅದನ್ನ ಒಂದು ನೋಗೋಸ್ಕರ ಪಾರ್ಟಿ ಮಾಡ್ತಾರೆ. ಸೊ ಇವತ್ತು ಭಾರತ ಗೆದ್ರೆ ಸೊ ಖಂಡಿತ ಎಲ್ಲರೂ ಒಂದು ಒಳ್ಳೆ ಖುಷಿಯಲ್ಲಿ ಒಂದು ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ಇನ್ನ ನವೇಶ್ವರೇ, ಕೋಚಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಅನಿಲ್ ಕುಂಬ್ಳೆ ಫಾರ್ಮ್ ಮಾಡಿರುವಂತಹ ಟೀಮ್ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ವ್ಯಕ್ತಪಡಿಸ್ತೀರಾ? ಹಾಗೆ ಮಿಕ್ಕಿ ಆರ್ಥರ್ ಯಾವ ರೀತಿ ಟೀಮ್ ಫಾರ್ಮೇಶನ್ ಮಾಡಿದ್ದಾರೆ ಅನ್ನೋದು ನಿಮ್ಮ ಅಭಿಪ್ರಾಯ? ಅನಿಲ್ ಕುಂಬ್ಳೆ ಅವ್ರ ಬಗ್ಗೆ ಜಾಸ್ತಿ ನಮ್ಗೆ ಇದಿದೆ. ಬಿಕಾಸ್ ಯಾಕಂದ್ರೆ ಅವ್ರು ಆಲ್ರೆಡಿ ಕ್ರಿಕೆಟ್ ನಲ್ಲಿ ಪರಿಣಿತರು ಅಂತಾನೆ ಹೇಳ್ಬೋದು. ಸಾಕಷ್ಟು ಮ್ಯಾಚ್ಗಳನ್ನ ಮತ್ತೆ T20 ಸೀರೀಸ್ ನ ಎಲ್ಲಾನು ಅಟೆಂಡ್ ಮಾಡಿದ್ದಾರೆ. ಅವ್ರಿಗೆ ಸ್ಟ್ರಾಂಗ್ ಪಾಯಿಂಟ್ಸ್ ಏನು, ವೀಕ್ನೆಸ್ ಪಾಯಿಂಟ್ಸ್ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಬಿಕಾಸ್ ಅವ್ರು ಅದೇ ಫೀಲ್ಡ್ ಅಲ್ಲಿಂದ ಬಂದು ಅವ್ರು ಆಡಿ ಸಾಕಷ್ಟು ಮ್ಯಾಚ್ಗಳನ್ನ ಅವ್ರು ಆಲ್ರೆಡಿ ಫೇಸ್ ಮಾಡಿರೋದ್ರಿಂದ ಮೋರ್ ಕಾನ್ಫಿಡೆಂಟ್ ಆಗಿದೆ. ಮತ್ತೆ ವಿಕ್ಕಿ ಅವ್ರು ಹೇಳ್ಬೇಕಾದ್ರೂ ಐ ಥಿಂಕ್ ಈಸ್ ಆಲ್ಸೋ ನಾಟ್ ಅಷ್ಟು ಕಮ್ಮಿ ಅಂತ ಏನಿಲ್ಲ, ಈವನ್ ಈಸ್ ಆಲ್ಸೋ ಸ್ಟ್ರಾಂಗ್. ಬಟ್ ನೋಡ್ಬೇಕು ಮ್ಯಾಚ್ ಅಲ್ಲಿ ಫೀಲ್ಡ್ ಅಲ್ಲಿ ಏನಾಗುತ್ತೆ ಅನ್ನೋದು ಗೆಸ್ ಅಲ್ಲ. ಖಂಡಿತ ಟು ಸಿ. ನವ್ಯ ಅವ್ರೆ, ಈಗ ಇಂಡಿಯನ್ ಓಪನರ್ಸ್ ಬ್ಯಾಟಿಂಗ್ ನ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಫಸ್ಟ್ ಡೌನ್ ಬ್ಯಾಟ್ಸ್ಮನ್ ಇರ್ಬೋದು, ಸೆಕೆಂಡ್ ಡೌನ್ ಬ್ಯಾಟ್ಸ್ಮನ್ ಇರ್ಬೋದು. ಆದ್ರೆ ಅಕಸ್ಮಾತ್ ವಿಕೆಟ್ಸ್ ಗಳು ಬೇಗ ಡೌನ್ ಆಗ್ಬಿಟ್ರೆ ಈ ಮಿಡಿಲ್ ಮ್ಯಾನ್ ಅಲ್ಲಿ ಯಾರನ್ನ ಚೂಸ್ ಮಾಡಿದ್ರೆ ಒಂದು ಒಳ್ಳೆಯ ರೀತಿಯ ರಿಸಲ್ಟ್ ಬರುತ್ತೆ ಅಂತ ಹೇಳ್ತೀರಾ? ಅಂದ್ರೆ ಯುವರಾಜ್ ಸಿಂಗ್ ಆರ್ ಧೋನಿ, ಹೂ ವಿಲ್ ಬಿ ಕೇಪಬಲ್ ಅಂತ? ಧೋನಿನ ಸೇಫರ್ ಸೈಡ್ ಅಲ್ಲಿ ಇಟ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಬಿಕಾಸ್ ಯುವರಾಜ್ಗಿಂತ ಐ ಥಿಂಕ್ ಧೋನಿ ಬೇಕಾದಷ್ಟು, ಐ ಮೀನ್ ಹಿ ಈಸ್ ಮೋರ್ ಕೇಪಬಲ್ ಪರ್ಸನ್ ಅಂತ ನಾನು. ಓಕೆ, ಇನ್ನು ಜಾಕಿರ್ ಅವರೇ, ಹೂ ಇಸ್ ಯುವರ್ ಫೇವ್ರೆಟ್ ಪ್ಲೇಯರ್ ಅಂತ? ಯಾರು ತುಂಬಾ ಇಷ್ಟ ಮತ್ತೆ ಯಾಕೆ ಇಷ್ಟ ಅಂತ? ವಿರಾಟ್ ಕೊಹ್ಲಿ ತುಂಬಾ ಅಗ್ರೆಸಿವ್ ಆಗಿ ಆಡ್ತಾರೆ. ಇವಾಗ ಪಾಕಿಸ್ತಾನ ಮೇಲೆ ಆಡ್ತಾವ್ರೆ. ಸೊ ಅವ್ರು ಅಗ್ರೆಸಿವ್ ಅವ್ರ ಆಟ ತೋರಿಸ್ಬೇಕು ವಿರಾಟ್ ಕೊಹ್ಲಿ. ಮತ್ತೆ ಅವ್ರು ಕ್ಯಾಪ್ಟನ್ ಆಗಿರೋದ್ರಿಂದ ತೋರಿಸ್ತಾರಂತ ಒಂದು ಭಾವನೆ ನಮ್ಮಲ್ಲಿದೆ. ನಿಮಗೆ ನವ್ಯಶ್ರೀ?
ಖಂಡಿತ ವಿರಾಟ್ ಮೇಲೆ ಆಬ್ವಿಯಸ್ಲಿ ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ ಇದೆ. ತಂಡದ ನಾಯಕ ಆಗಿ ತಂಡನ ಮುನ್ನಡೆಸ್ತಾ ಇದ್ದಾರೆ. ಅವರು ಆ ಜವಾಬ್ದಾರಿನ ಕರೆಕ್ಟ್ ಆಗಿ ಮಾಡ್ಬೇಕು. ಬಿಕಾಸ್ ಇದು ಯಾಕಂದ್ರೆ ಎಲ್ಲರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂತ ಮ್ಯಾಚ್. ಬಿಕಾಸ್ 2 ದಿನದಿಂದ 3 ದಿನದಿಂದ ಬರೀ ಕೂಗ್ತಾ ಇದಾರೆ ಅನ್ನೋದಲ್ಲ, ಯಾಕಂದ್ರೆ ಎಲ್ಲರೂ ಅಷ್ಟು ಭರವಸೆ ಇಟ್ಕೊಂಡಿದ್ದಾರೆ, ಗೆಲ್ಲಲೇ ಬೇಕು ಅನ್ನೋ ಸ್ಥಿತಿಗೆ ಭಾರತ ಇದೆ. ಸೊ ಖಂಡಿತ ವಿರಾಟ್ ಕೊಹ್ಲಿ ಅವ್ರ ಆಟನ ತೋರಿಸ್ಬೇಕು, ಮತ್ತೊಂದ್ಸಲಿ ಶತಕಗಳನ್ನ ಕೊಡ್ಬೇಕಂತ. ಖಂಡಿತವಾಗಿಯೂ. ಇನ್ನ ಹಾರ್ದಿಕ್ ಪಾಂಡ್ಯ ಬಗ್ಗೆ ಮಾತಾಡೋದಾದ್ರೆ, ವಿರಾಟ್ ಕೊಹ್ಲಿ ಈಗಾಗಲೇ ಹೇಳಿದ್ದಾರೆ ಅವರೊಬ್ರು ಇದ್ರೆ ಸಾಕು ಮ್ಯಾಚ್ ವಿನ್ ಆಗ್ತೀವಿ, ಈಸ್ ಅನ್ ಆಲ್ ರೌಂಡರ್ ಅಂತ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಹಾರ್ದಿಕ್ ಪಾಂಡ್ಯ ಬಂದ್ಬಿಟ್ಟು ಒಳ್ಳೆ ಆಲ್ರೌಂಡರು. ಸೊ ಇದು ಬಂದ್ಬಿಟ್ಟು ಟೀಮ್ ಎಫರ್ಟ್ ಬೇಕು. ಅವ್ರು ಏನ್ ಹೇಳೋರೆ ಒಬ್ರು ಇದ್ರೆ ಸಾಕು ಅನ್ನೋದು ಅದು ಒಂದು ಖುಷಿ ಮಾತೆ. ಆದ್ರೆ ಟೀಮ್ ಪರ್ಫಾರ್ಮೆನ್ಸ್ ಬರಬೇಕು. ಸೊ ಚೇಸಿಂಗ್ ಮಾಡಿದ್ರೆ ನಮ್ಗೆ ಧೋನಿ ಸೇಫರ್ ಸೈಡ್ ಅಲ್ಲಿ ಇರ್ಬೇಕು. ಸೊ ಚೇಸಿಂಗ್ ಮಾಡಿದ್ರೆ ಧೋನಿಗೆ ಸೊ ಏನ್ ಸೇಫರ್ ಸೈಡ್ ಅಲ್ಲಿ ಇಕ್ಕಿ ಏನ್ ಬ್ಯಾಟಿಂಗ್ ಆಡಿಸ್ಬೇಕು, ಅದೊಂದು ಕ್ಯಾಪ್ಟನ್ಸಿ ವಿರಾಟ್ ಕೊಹ್ಲಿ ಮಾಡ್ತಾರೆ ಅನ್ನೋ ಒಂದು ಭಾವನೆ ಇದೆ. ಇನ್ನ ರವೀಂದ್ರ ಜಡೇಜಾ ಮತ್ತು ರವಿಚಂದ್ರನ್ ಅಶ್ವಿನ್ ಅವ್ರನ್ನ ನಾವು ತಗೊಳೋದಾದ್ರೆ ದೇ ಆರ್ ವೆರಿ ಗುಡ್ ಸ್ಪಿನ್ನರ್ಸ್. ಈ ಸ್ಪಿನ್ನರ್ಸ್ ನಮ್ಮ ಪಾಕಿಸ್ತಾನದ ಟೀಮಿಗೆ ಎಷ್ಟು ಮಟ್ಟಿಗೆ ಹೆದರಿಸಬಲ್ಲದು ಅಂತ? ಖಂಡಿತವಾಗ್ಲೂ ಒಳ್ಳೆ ಟಾಂಗ್ ನ ಕೊಡ್ತಾರೆ ಅಂತ ನನ್ಗೆ ಅನ್ಸುತ್ತೆ. ಬಿಕಾಸ್ ಇವ್ರು ಆಲ್ರೆಡಿ ಎಕ್ಸ್ಪರ್ಟೈಸ್ಡ್ ಅಂತಾನೆ ಹೇಳ್ಬೋದು. ಇವರಿಬ್ರು ಲೆಗ್ ಸ್ಪಿನ್ನರ್ಸ್ ಅಂತ ಬಂದ ತಕ್ಷಣ ಇವರಿಬ್ರು ಹೆಸರು ಎಲ್ಲರ ಬಾಯಲ್ಲೂ ಬಂದೇ ಬರುತ್ತೆ. ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಗಳ ಇದ್ರಲ್ಲೂ ಇವರಿಬ್ರು ಹೆಸರು ಬಂದೇ ಬರುತ್ತೆ. ಖಂಡಿತ ಸರಿಯಾದಂತ ಟಾಂಗ್ ಕೊಡ್ತಾರೆ ಈ ಸಲ ಮ್ಯಾಚ್ ಅಲ್ಲಿ. ಖಂಡಿತ. ವೀಕ್ಷಕರೇ, ಮ್ಯಾಚ್ ಬಗ್ಗೆ ಸಾಕಷ್ಟು ರೋಚಕವಾಗಿ ಮಾತುಕತೆ ಮುಂದುವರಿಯುತ್ತೆ, ಆದ್ರೆ ಒಂದು ಚಿಕ್ಕ ಬ್ರೇಕ್ ನಂತರ. ಬ್ರೇಕ್ನ ನಂತರ ಮತ್ತೆ ಗೆದ್ದು ಬಾ ಇಂಡಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೋಬಹುದು. ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಸ್ಕ್ರಾಲ್ ಆಗ್ತಿರುವಂತಹ ನಂಬರ್ಸ್ಗೆ ಕರೆ ಮಾಡಿ ಇಂಡಿಯಾಗೆ ವಿಶ್ ಅನ್ನ ಕೂಡ ಮಾಡಬಹುದು, ಹಾಗೆ ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೋಬಹುದು. ಜಾಕಿರ್ ಅವರೇ, ಇನ್ನು ನಾವು ಕೆಲವು ದಿನಗಳ ಹಿಂದೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಫೋಟೋನ ನೋಡ್ತೀವಿ. ಏನಪ್ಪಾ ಅಂದ್ರೆ ಸರ್ಫರಾಜ್ ಅಹಮದ್ ಅವರ ಮಗುನ ಎತ್ಕೊಂಡು ಇವರು ಧೋನಿ ಅವರು ಒಂದು ಪಿಕ್ ಅನ್ನ ತೆಗೆಸ್ಕೊಂಡು ಹಾಕಿದ್ದಾರೆ. ಅದಕ್ಕೆ ಸಾಕಷ್ಟು ಲೈಕ್ಸ್ ಕೂಡ ಬಂದಿದೆ. ಈ ರೀತಿಯ ಒಂದು ಬಾಂಧವ್ಯ ಇಂಡಿಯನ್ ಪ್ಲೇಯರ್ಸ್ಗೂ ಅಥವಾ ಪಾಕಿಸ್ತಾನಿ ಪ್ಲೇಯರ್ಸ್ ಮಧ್ಯೆ ಇರುವಂತಹ ಬಾಂಧವ್ಯ ಎಷ್ಟು ಮಟ್ಟದಲ್ಲಿ ಪ್ರಭಾವ ಬೀಳುತ್ತೆ ಮ್ಯಾಚ್ ನಲ್ಲಿ ಅನ್ನೋದ್ರ ಬಗ್ಗೆ ಹೇಳಿ. ಇದ್ರ ಮೇಲೆ ಏನು ಪ್ರಭಾವ ಬೀಳೋದಿಲ್ಲ. ಪ್ರಭಾವ ಏನಿದ್ರು ಏನ್ ಆಟ ಅಲ್ಲಿ ಏನ್ ಗ್ರೌಂಡ್ ಅಲ್ಲಿ ಏನ್ ಆಟ ಆಡ್ತಾರೆ ಅದ್ರ ಮೇಲೆ ಪ್ರಭಾವ ಬೀಳುತ್ತೆ. ಸೊ ಏನ್ ಆಟಗಾರರು ಏನ್ ಆಟ ಆಡಿ ತೋರಿಸ್ತಾರೆ, ಸೊ ಅದ್ರ ಮೇಲೆ ಪ್ರಭಾವ ಬೀಳುತ್ತೆ. ನೀವೇನ್ ಹೇಳ್ತೀರಾ ಇದಕ್ಕೆ? ಇದು ಪಿಕ್ಸ್ ನಾನು ಕೂಡ ನೋಡಿದ್ದೆ, ವೈರಲ್ ಈವನ್ ವೈರಲ್ ಕೂಡ ಆಗಿತ್ತು ಪಿಕ್. ಬಟ್ ಏನಂತ ಹೇಳಿದ್ರೆ ಆಪೋಸಿಟ್ ಯಾವಾಗ್ಲೂ ನಮ್ಮ ಎದುರಾಳಿ ಅಂತ ಬಂದಾಗ ಯಾವುದೇ ಸ್ನೇಹ ಬಾಂಧವ್ಯ, ಯಾಕಂದ್ರೆ ಇದು ದೇಶಕ್ಕೋಸ್ಕರ ಆಡ್ತಾ ಇರೋದು. ಸೊ ಅವರ ಪರ್ಸನಲ್ ಇಶ್ಯೂಸ್ ನ ಏನ್ ಇನ್ವಾಲ್ವ್ ಮಾಡಲ್ಲ ಇವರು ಯಾವ್ದ್ರಲ್ಲೂ. ಆಟಗಾರರ ರೀತಿನೇ ನೋಡ್ತಾರೆ. ಖಂಡಿತವಾಗ್ಲೂ ಇದೇನು ಅಷ್ಟು ಎಫೆಕ್ಟ್ ಆಗಲ್ಲ. ಪರ್ಸನಲ್ ಬಾಂಡೇಜಸ್ ಏನು ಖಂಡಿತ. ಓಕೆ, ಈಗ ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಕಿರಣ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಎಸ್ ಕಿರಣ್ ಅವರೇ, ಇವತ್ತು 3 ಗಂಟೆಗೆ ರೋಚಕ ಪಂದ್ಯ ಶುರುವಾಗಲಿದೆ, ಏನ್ ಹೇಳ್ತೀರಾ? ಮೇಡಮ್, ಇಂಡಿಯಾ ಗೆಲ್ಲುತ್ತೆ ಮೇಡಮ್, ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀವಿ. ಓಕೆ, ಇಂಡಿಯಾ ಗೆದ್ರೆ ಯಾವ ರೀತಿ ಇರುತ್ತೆ ನಿಮ್ ಸೆಲೆಬ್ರೇಷನ್? ಮೇಡಮ್, ಪಟಾಕಿ ಎಲ್ಲ ಹೊಡೆದ್ಬಿಡ್ತೀವಿ ಮೇಡಮ್, ಊರು ತುಂಬಾ ಫುಲ್ ಪಾರ್ಟಿ ಮೇಡಮ್. ಫುಲ್ ಪಾರ್ಟಿನಾ? ಓಕೆ ಕಿರಣ್ ಅವರೇ, ಇನ್ನ ನಿಮ್ಗೆ ಇಂಡಿಯನ್ ಟೀಮಿನ ಸ್ಟ್ರೆಂತ್ ಏನೆಲ್ಲ ಇದೆ ಅಂತ ಅನ್ಸುತ್ತೆ ಕಿರಣ್? ಮೇಡಮ್, ಬಿಗ್ ಬೌಲರ್ಸ್ ಇದ್ದಾರೆ ಮೇಡಮ್, ಬೌಲರ್ಸ್. ಓಕೆ, ಭುವನೇಶ್ವರ್, ಬೂಮ್ರಾ. ಓಕೆ, ವೀಕ್ನೆಸ್ ಏನಿರ್ಬಹುದು ಕಿರಣ್ ಇಂಡಿಯಾದು? ಇಂಡಿಯಾ ಟೀಮಿನ ವೀಕ್ನೆಸ್ ಏನಿರ್ಬಹುದು? ವೀಕ್ನೆಸ್ ಅಂತ ಏನಿಲ್ಲ ಮೇಡಮ್, ಹೊಡೆದೇ ಹೊಡಿತಾರೆ ಮ್ಯಾಚ್ ಹೊಡೆದೇ ಹೊಡಿತಾರೆ. ಸೊ ನೀವು ಸೆಲೆಬ್ರೇಷನ್ ಮಾಡೇ ಮಾಡ್ತೀರಾ. ಎಸ್, ವೆರಿ ಗುಡ್. ಧನ್ಯವಾದಗಳು ಕಿರಣ್ ಕರೆ ಮಾಡಿದ್ದಕ್ಕೆ. ಹಲೋ, ಈಗ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಜಗನ್ನಾಥ್ ಅಂತ. ಮತ್ತೊಮ್ಮೆ ಹೇಳಿ. ಜಗನ್ನಾಥ್ ಅಂತ. ಜಗನ್ನಾಥ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಶಿವಮೊಗ್ಗದಿಂದ. ಓಕೆ, ಇವತ್ತು ಜಿದ್ದಾಜಿದ್ದಿ ನಡೆಯಲಿದೆ ಇಂಡಿಯಾ ಮತ್ತು ಪಾಕಿಸ್ತಾನ್ಗೆ, ನಿಮ್ಮ ಅಭಿಪ್ರಾಯ ತಿಳಿಸಿ. ಇವತ್ತು ಇಂಡಿಯಾ ಹೊಡಿತಾರೆ.
ಇಂಡಿಯಾ ಹೊಡಿತಾರೆ. ನಿಮ್ ಸೆಲೆಬ್ರೇಷನ್ ಹೇಗಿರುತ್ತೆ? ಸೂಪರ್ ಆಗಿದೆ. ಅಲ್ಲ, ನಿಮ್ ಸೆಲೆಬ್ರೇಷನ್ ಹೇಗ್ ಮಾಡ್ತೀರಾ? ಅರ್ಥಪೂರ್ಣವಾಗಿ ಮಾಡ್ತೀರಾ ಇಲ್ಲ ನೀವು ಕೂಡ ನಾರ್ಮಲ್ ಪಾರ್ಟಿನಾ? ಇಲ್ಲ ಇಲ್ಲ, ಹಂಗೆ ಫ್ರೆಂಡ್ಸ್ ಜೊತೆನೇ ಇದು. ಓಕೆ ಓಕೆ. ನಿಮ್ಮ ಪ್ರಕಾರ ಪಾಕಿಸ್ತಾನದ ಟೀಮ್ ಅಲ್ಲಿ ಯಾವೆಲ್ಲ ವೀಕ್ನೆಸ್ ಇದೆ ಅಂತ ನೀವು ಹೇಳ್ತೀರಾ ಜಗದೀಶ್ ಅವರೇ? ವೀಕ್ನೆಸ್ ಅಂದ್ರೆ ಆಟದಲ್ಲಿ ಬಂದ್ಮೇಲೆ ಏನು ಮಾಡಂಗಿಲ್ಲ ಮೇಡಮ್. ವೀಕ್ನೆಸ್ ಅಂತ ಅದು ಅವರಿಗೆ ಗೊತ್ತಾಗಬೇಕು. ಓಕೆ, ವಿಶ್ ಮಾಡಬೇಡಿ ಇಂಡಿಯಾ ಟೀಮ್ಗೆ. ಆಲ್ ದ ಬೆಸ್ಟ್ ಇಂಡಿಯಾ. ಯಾ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಎಸ್, ಇನ್ನು ಸ್ಲೆಡ್ಜಿಂಗ್ ಅಂತ ನಾವು ನೋಡ್ತೀವಿ. ನಾರ್ಮಲ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಡಿಯಾ ಪಾಕಿಸ್ತಾನ ಆಟಗಾರರು ಆಡೋವಾಗ ಇವರಿಬ್ರು ಮಧ್ಯೆ ಜಾಸ್ತಿ ಸ್ಲೆಡ್ಜಿಂಗ್ ನಡೆಯುತ್ತೆ. ಅಂದ್ರೆ ಇವ್ರು ಬೌಲ್ ಮಾಡ್ತಾರೆ, ಬೌಲ್ ಮಾಡ್ಬಿಟ್ಟು ನೋಡಿದೆ ನಾನು ಹೆಂಗೆ ಬೌಲ್ ಮಾಡಿದೆ ಅನ್ನೋದು ಒಂದು ಆಟಿಟ್ಯೂಡ್ ಫೇಸ್ ಅಲ್ಲಿ ಇರುತ್ತೆ ಪ್ಲೇಯರ್ಸ್ ನಲ್ಲಿ. ಎಸ್ಪೆಷಲಿ ಈ ಮ್ಯಾಚ್ ಅಲ್ಲಿ ಈ ರೀತಿಯ ಒಂದು ಸ್ಲೆಡ್ಜಿಂಗ್ ನಡೆಯೋ ಸಾಧ್ಯತೆ ಇದೆಯಾ ಅಂತ ಹೇಳ್ತೀರಾ ಇವತ್ತಿನ ಮ್ಯಾಚ್ ನಲ್ಲಿ? ನಾವು ಹಿಂದೆ ನೋಡಿರೋ ಮ್ಯಾಚ್ ಅಲ್ಲಿ ಈ ತರ ಸ್ಲೆಡ್ಜಿಂಗ್ಸ್ ಪಾಕಿಸ್ತಾನ ಅವ್ರು ಜಾಸ್ತಿ ಮಾಡಿದ್ದಾರೆ. ಪಾಕಿಸ್ತಾನ್ ಪ್ಲೇಯರ್ಸ್ ತುಂಬಾನೇ ಮಾಡಿದ್ದಾರೆ ಕಂಪೇರ್ ಟು ಇಂಡಿಯಾ. ಸೊ ನನ್ಗನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ ಈ ಸಲಿನೂ ಅವರಿಂದಾನೇ ಈ ತರದಂತ ಎಫೆಕ್ಟ್ಸ್ ಬರುತ್ತೆ ಹೊರತು ನಮ್ಮ ಇಂಡಿಯಾ ಇಂದ ಇಲ್ಲ ಅಂತ ಹೇಳಕ್ಕೆ. ನೀವೇನ್ ಹೇಳ್ತೀರಾ ಜಾಕಿರ್ ಇದ್ರ ಬಗ್ಗೆ? ಅದಂತೂ ಖಂಡಿತ ಪಾಕಿಸ್ತಾನ ಸೈಡ್ ಇಂದಾನೇ ಸ್ಲೆಡ್ಜಿಂಗ್ ಏನಿದೆ ಜಾಸ್ತಿ ಆಗೋದು. ಸೊ ಭಾರತ ಕಡೆಯಿಂದ ಅದು ಅವ್ರು ಏನ್ ಮಾಡ್ತಾರೆ ಅದಕ್ಕೆ ಪ್ರತಿಯಾಗಿ ಉತ್ತರ ಸಿಗುತ್ತೆ. ಅದು ಯಾವ್ದೇ ಇದ್ರಲ್ಲಿ ಇರಲಿ, ಮ್ಯಾಚ್ ಅಲ್ಲಿ ಇರ್ಲಿ, ಸ್ಲೆಡ್ಜಿಂಗ್ ಇರ್ಲಿ ಅಥವಾ ಬೇರೆ ಇದ್ರಲ್ಲೂ ಭಾರತದಿಂದ ಪ್ರತಿಯಾಗಿ ಒಳ್ಳೆ ಉತ್ತರ ಸಿಗುತ್ತೆ ಅಂತ. ಎಸ್ಪೆಷಲಿ ನಾಟ್ ಔಟ್ ಆದಾಗಂತೂ ನೀವು ನೋಡ್ಬೇಕು ಅವರ ಬಿಹೇವಿಯರ್. ಐ ಥಿಂಕ್ ಅವ್ರು ನಾವು ಫೀಲ್ಡ್ ಅಲ್ಲಿ ಇದೀವಿ, ಕ್ರಿಕೆಟ್ ಎಲ್ಲ ನಮ್ನ ನೋಡ್ತಾ ಇದಾರೆ ಅನ್ನೋದನ್ನೇ ಮರ್ತಿ ಅವರು ಬಿಹೇವ್ ಮಾಡ್ತಾರೆ. ಅಷ್ಟು ಅವರಲ್ಲಿ ಇದು ಇರುತ್ತೆ. ಖಂಡಿತ. ಈಗ ಅವರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಭರತ್ ಕುಮಾರ್ ಅಂತ ಹೇಳಿ. ಭರತ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬಳ್ಳಾರಿಯಿಂದ. ಎಸ್, ಇಂಡಿಯಾ ಪಾಕಿಸ್ತಾನದ ಮ್ಯಾಚ್ ನಡೆಯುತ್ತೆ, ಅದ್ರ ಬಗ್ಗೆ ಅಭಿಪ್ರಾಯವನ್ನ ತಿಳಿಸಿ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇಂಡಿಯಾ ಗೆದ್ದು ಬರುತ್ತೆ ಮೇಡಮ್. ಓಕೆ. ಟೀಮ್ ಇಂಡಿಯಾ ಗೆದ್ರೆ ನಮ್ಮ ಬಳ್ಳಾರಿಯಲ್ಲಿ ಎಲ್ರಿಗೂ ನಾವು ಸ್ವೀಟ್ ಹಂಚ್ತಾ ಇದೀವಿ. ಓಕೆ. ಇವತ್ತು ರೋಹಿತ್ ಶರ್ಮಾ ಅವರು ಶತಕವನ್ನು ಸಾಧಿಸ್ತಾರೆ ಮೇಡಮ್. ಓಕೆ. ಮತ್ತೆ ಧೋನಿ ಅವರು ಈ ನಾಯಕತ್ವದಲ್ಲಿ ಅವರು ಕ್ಯಾಪ್ಟನ್ ಆಗಿದ್ರು ಕೂಡ ಕ್ಯಾಪ್ಟನ್ ರೀತಿ ಅವ್ರು ಆಟ ಆಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಇನ್ನು ಬಳ್ಳಾರಿನಲ್ಲಿ ಬೆಳಗ್ಗೆಯಿಂದಲೂ ಅನೇಕ ರೀತಿಯ ಹೋಮ ಹವನ ಮತ್ತೆ ಪೂಜೆ ಎಲ್ಲ ಸಲಿಕೆ ಆಗ್ತಾ ಇದೆ ಅಂತ ಕೇಳ್ಪಟ್ಟೆ. ಎಲ್ಲೆಲ್ಲಿ ಏನೇನು ಆಚರಣೆ ಮಾಡ್ತಾ ಇದ್ದಾರೆ ಬಳ್ಳಾರಿಯಲ್ಲಿ? ಬಳ್ಳಾರಿಯಲ್ಲಿ ಎಲ್ಲ ಕಡೆ ದುರ್ಗಮ್ಮ ಟೆಂಪಲ್ ಅಲ್ಲಿ ಮೇನ್ ಟೆಂಪಲ್ ಅಲ್ಲೆಲ್ಲ ಟೀಮ್ ಇಂಡಿಯಾ ಪರವಾಗಿ ಗೆದ್ದು ಬರ್ಲಿ ಅಂತೇಳಿ ಪೂಜೆ ಮಾಡ್ತಿದ್ದಾರೆ ಮೇಡಮ್. ಓಕೆ, ಆಲ್ ದ ಬೆಸ್ಟ್ ತಿಳಿಸಿ ಇಂಡಿಯಾ ಟೀಮ್ಗೆ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ಇವಾಗ ಟಾಸಿಂಗ್ ಶುರುವಾಗ್ತಾ ಇದೆ. ನೀವು ನೇರ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟಾಸಿಂಗ್ ನಡೆಯುತ್ತೆ. ಇಂಡಿಯಾ ಪಾಕಿಸ್ತಾನದ ಜಿದ್ದಾಜಿದ್ದಿ ಮ್ಯಾಚ್ ಕೆಲವೇ ಕ್ಷಣಗಳಲ್ಲಿ ಶುರುವಾಗಲಿದೆ. ಇಂದು ಕ್ರೀಡಾಭಿಮಾನಿಗಳಿಗೆ ಹಬ್ಬದ ದಿನ ಅಂತಾನೆ ಹೇಳ್ಬೋದು. ಸಾಂಪ್ರದಾಯಿಕ ಎದುರಾಳಿಗಳಾದ ಭಾರತ ಪಾಕ್ ತಂಡಗಳ ಮಧ್ಯೆ ಮುಖಾಮುಖಿ ನಡೆಯಲಿದೆ. ಇನ್ನು ಭಾರತ ಗೆಲ್ಲಲೇಬೇಕು ಅನ್ನೋದು ಎಲ್ಲರ ಆಶಯವಾಗಿರುತ್ತೆ. Coming into this tournament, you're in the finals now. You must be so proud of your boys. Yeah, I'm very proud of my boys. When we arrive here, we are number 8. I said my press conference, we have nothing to lose. So today we also have nothing to lose. Just play today. ಟಾಸಿಂಗ್ ಅಲ್ಲಿ ಇಂಡಿಯಾ ವಿನ್ ಆಗಿರುವಂತದ್ದು. ಇಂಡಿಯಾ ವಿನ್ ಆಗಿ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ. All the best. ನಡೆಯಲಿರುವ ಜಿದ್ದಾಜಿದ್ದಿ ಇಂಡಿಯಾ ಪಾಕಿಸ್ತಾನದ ಮ್ಯಾಚ್ ನಲ್ಲಿ ಇಂಡಿಯಾ ಟಾಸ್ ಅನ್ನ ಗೆದ್ಕೊಂಡು ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ. We knew exactly what he was going to do. And did you hear the crowd? I'm a little deaf. It's not even half back. Did you hear the reaction to the toss? I heard the reaction and then knew India was fielding. They're all experts. You know, India-Pakistan game has more experts than you will ever imagine. Everybody is an expert. You know, you don't have to play cricket, but they're experts. They'll give their opinion. That's how big India-Pakistan cricket is. You mentioned earlier current history. I think very important. And this is a big match team, India. You know, and for Pakistan to beat India, I think this is the best thing. Yes, sir. Zakir ಅವರೇ, ಈಗ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಶುರುವಾಗುತ್ತೆ. ಟಾಸಿಂಗ್ ಆಗಿದೆ. ಇಂಡಿಯಾ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಿದೆ. ಇಂಡಿಯಾ ಟಾಸ್ ನಲ್ಲಿ ವಿನ್ ಆಗಿ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಿದೆ. ಈ ಡಿಸಿಷನ್ ಎಷ್ಟು ಮಟ್ಟಿಗೆ ಸರಿಯಾದದ್ದು ಅಂತ ನಿಮ್ಗೆ ಅನ್ಸುತ್ತೆ?
ಸೊ ಡಿಸಿಷನ್ ಏನ್ ವಿರಾಟ್ ಕೊಹ್ಲಿ ಅವ್ರು ತಗೊಂಡವ್ರೆ ಆ ಡಿಸಿಷನ್ ಕರೆಕ್ಟ್ ಆಗೇ ಇರುತ್ತೆ ಅಂತ ನಾವು ಭಾವನೆ ಮಾಡ್ಕೊಂಡಿರ್ತೀವಿ. ಸೊ ವಿರಾಟ್ ಕೊಹ್ಲಿ ಏನ್ ಡಿಸಿಷನ್ ತಗೊಂಡವ್ರೆ ಅದು ಒಳ್ಳೆ ಡಿಸಿಷನ್. ಏನ್ ಫೀಲ್ಡಿಂಗ್ ಏನ್ ತಗೊಂಡವ್ರೆ ಒಳ್ಳೆ ಡಿಸಿಷನ್ ಅಂತ ತಿಳ್ಕೊಂತೀನಿ. ಸೊ ಪಾಕಿಸ್ತಾನ್ಗೆ ಏನ್ ಒಂದು 250 ಇಂದ 260ಗೆ ಒಂದು ಟಾರ್ಗೆಟ್ ಒಂದು ಇಟ್ಕೊಂಡು ಇವ್ರು ಏನ್ ಚೇಸ್ ಮಾಡಿದ್ರೆ ಒಂದು ಗೆಲುವು ಪಡ್ಕೊಳ್ಳುತ್ತೆ ಭಾರತ ಅಂತ ನನ್ನ ಭಾವನೆ ಮೇಡಮ್. ಓಕೆ, ನಮೇಶ್ವರಿ ನಿಮ್ಮ ಅಭಿಪ್ರಾಯ ಏನು? ಖಂಡಿತ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡಿರೋದು ಒಳ್ಳೇದೇನೆ. ಫಸ್ಟ್ ಅವ್ರು ಹೇಳ್ದಂಗೆ 250 to 300 ರೇಂಜ್ ಒಳಗೆ ಅವ್ರಿಗೆ ಟಾರ್ಗೆಟ್ ಕೊಟ್ರೆ ಇವ್ರಿಗೂ ಕೂಡ ನೆಕ್ಸ್ಟ್ ಓವರ್ಕಮ್ ಮಾಡಕ್ಕೆ ಈಸಿ ಆಗುತ್ತೆ. ಮತ್ತೆ ಫೀಲ್ಡಿಂಗ್ ಏರಿಯಾಸ್ ಈಗ ಆಲ್ರೆಡಿ ಚೂಸ್ ಮಾಡೋದ್ರಿಂದ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿದ್ರೆ ಸೊ ಎಫರ್ಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಮ್ಯಾಚ್ ನ ಓವರ್ಕಮ್ ಮಾಡ್ಬೋದು ಅಂತ ಅನ್ಸುತ್ತೆ. ಇನ್ನು ನಾವು ಪಾಸ್ಟ್ ಹಿಸ್ಟ್ರಿನ ನೋಡೋದಾದ್ರೆ, ಇಂಡಿಯಾ ಮತ್ತು ಪಾಕಿಸ್ತಾನದ ಮ್ಯಾಚ್ ನ ಪಾಸ್ಟ್ ಹಿಸ್ಟ್ರಿಯನ್ನ ನೋಡೋದಾದ್ರೆ ಇಂಡಿಯಾನೇ ಅಧಿಕ ಸರಿ ಗೆಲುವನ್ನ ಕಂಡಿರೋದು. ಸೊ ಹೀಗಿರ್ಬೇಕಾದ್ರೆ ಆ ಎಲ್ಲೋ ಒಂದು ರೀತಿಯ ಒಂದು ಓವರ್ ಕಾನ್ಫಿಡೆನ್ಸ್ ಇಂಡಿಯಾ ಸೋಲಿಗೆ ಕಾರಣ ಆಗಬಹುದಾ? ಆ ಓವರ್ ಕಾನ್ಫಿಡೆನ್ಸ್ ಕಾರಣ ಆಗತ್ತೆ ಅನ್ನೋ ಒಂದು ಸಂಶಯ ನಮ್ಮಲ್ಲಿ ಇರುತ್ತಾ ಅಂತ. ಖಂಡಿತ ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಇವ್ರಿಗೆ ಗೆದ್ದಾಗ ಇರೋದು ಸ್ಪಿರಿಟ್ ಏನಿರುತ್ತೆ ಅದು ನೆಕ್ಸ್ಟ್ ಮ್ಯಾಚ್ಗೆ ಸ್ವಲ್ಪ ಅದು ಗೆದ್ದಿದೀವಲ್ಲ ವಿ ನೋ ದರ್ ವೀಕ್ನೆಸ್ ಅಂತ ಹೇಳಿ. ಬಟ್ ಯಾವಾಗ ಒಬ್ಬ ಸೋತಿರ್ತಾನೆ ವಿಲ್ ಓವರ್ಕಮ್ ಆಫ್ ದಟ್. ಅವ್ರು ಇನ್ನೂ ಸ್ಟ್ರಾಂಗ್ ಆಗಿ ಪ್ರಾಕ್ಟೀಸ್ ಮಾಡಿರ್ತಾರೆ. ಅವಾಗ ನಾವ್ ಎಲ್ಲೆಲ್ಲಿ ಏರಿಯಾಸ್ ನಾವು ಫೇಲ್ ಆಗಿದೀವಿ ಅನ್ನೋದು ಅವ್ರಿಗೆ ಗೊತ್ತಾಗಿರುತ್ತೆ. ಯಾಕಂದ್ರೆ ಇಂಡಿಯನ್ ಮ್ಯಾಚ್ ಸೋತಾಗ ಆಬ್ವಿಯಸ್ಲಿ ಎಲ್ಲಿ ಸೋತಿದೀವಿ ಅನ್ನೋದನ್ನ ಅವರು ವಿಮರ್ಶೆ ಮಾಡ್ಕೊಂತಾರೆ. ಸೊ ಆ ಏರಿಯಾಸ್ ಎಲ್ಲ ಅವ್ರು ಖಂಡಿತ ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ. ಸೊ ಇವ್ರಿಗೆ ಏನಾಗುತ್ತೆ ಗೆದ್ದಿರೋ ಹುಮ್ಮಸ್ಸಿಂದ ಸ್ವಲ್ಪ ಆಬ್ವಿಯಸ್ಲಿ ಅವ್ರ ವೀಕ್ನೆಸ್ ಆಗುತ್ತೆ. ಸೊ ಆ ತರ ವೀಕ್ನೆಸ್ ಓವರ್ ಕಾನ್ಫಿಡೆನ್ಸ್ ಎಲ್ಲ ಏನೋ ಆಗೋದು ಬೇಡ. ಈ ತರ ಅವರು ಏನ್ ಪರ್ಫಾರ್ಮ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ, ಏನ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ ಅದನ್ನ ಸ್ಟೇಜ್ ಅಲ್ಲಿ ದ ಫೀಲ್ಡ್ ಅಲ್ಲಿ ಓವರ್ ಕೊಡ್ಲಿ ಅಂತ. ಎಸ್, ಎಕ್ಸಾಕ್ಟ್ಲಿ. ಈಗ ಒಬ್ರು ಕಾಲರ್ ಇದ್ದಾರೆ. ಹಲೋ 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 ಹಲೋ. ಎಸ್ ಸರ್, ಕರೆ ಡಿಸ್ಕನೆಕ್ಟ್ ಆಗಿದೆ. ಎಸ್ ಜಕೀರ್ ಅವರೇ, ನಿಮ್ಮ ಅಭಿಪ್ರಾಯ ಏನು? ಎಲ್ಲೋ ಒಂದು ಓವರ್ ಕಾನ್ಫಿಡೆನ್ಸ್ ಇಂದ ಇಂಡಿಯಾ ಎಲ್ಲರೂ ಒಂದ್ ಸ್ವಲ್ಪ ಎಡುವುದ್ರೆ, ಈಗ ಪಾಕಿಸ್ತಾನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಬೇರೆ ಮ್ಯಾಚ್ ಗಳ ಆಡೋದಕ್ಕಿಂತ ಜಾಸ್ತಿಯಾಗಿ ಇಲ್ಲಿ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಕ್ಕೆ ಅದು ಇಷ್ಟಪಡುತ್ತೆ, ಮತ್ತೆ ಹಾಗೆ ಎಫರ್ಟ್ ಹಾಕತ್ತೆ ಕೂಡ. ಸೊ ಏನ್ ಹೇಳ್ತೀರಾ, ಪಾಕಿಸ್ತಾನ ಒಂದು ಜಾಸ್ತಿ ರೀತಿಯಲ್ಲಿ ಎಫರ್ಟ್ ಹಾಕಕ್ಕೆ ಇಂಡಿಯಾ ಓವರ್ ಕಾನ್ಫಿಡೆನ್ಸ್ ತೋರಿಸೋದೇ ಕಾರಣ ಆಗ್ಬಿಡ್ಬೋದಾ ಅಂತ? ಓವರ್ ಕಾನ್ಫಿಡೆನ್ಸ್ ಇಂಡಿಯನ್ಸ್ ಅಲ್ಲಿ ಏನಿಲ್ಲ ಆ ತರ ಮಟ್ಟಿಗೆ. ಅವ್ರ ಪರ್ಫಾರ್ಮೆನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ನೀಡ್ತಾರೆ ಅನ್ನೋ ಒಂದು ನಮ್ಮ ಭಾವನೆ ಇದೆ. ಸೊ ಈಗ್ಲಿಂದಾನೇ ನಮ್ಗೇನ್ ಗೆಲುವಿನ ಖುಷಿ ಪ್ರಾರಂಭವಾಗಿದೆ. ಏನ್ ಟಾಸ್ ಅಲ್ಲಿ ಏನ್ ಇಂಡಿಯಾ ಇವಾಗ ಗೆದ್ದೈತೆ, ಸೊ ಈಗ್ಲಿಂದಾನೇ ಖುಷಿ ಎಲ್ಲ ಜನರಲ್ ಸ್ಟಾರ್ಟ್ ಆಗೈತೆ. ಗೆಲುವು ನಮ್ದೇ, ಭಾರತದ ಗೆಲುವು ಅಂತ ಏನ್ ಖುಷಿ ಸ್ಟಾರ್ಟ್ ಆಗೈತೆ. ಸೊ ಓವರ್ ಕಾನ್ಫಿಡೆನ್ಸ್ ಇಲ್ಲಿ ಕೆಲಸ ಮಾಡಲ್ಲ. ಏನ್ ಭಾರತೀಯರಲ್ಲಿ ಒಂದು ಇದ್ದಿದೆ, ಭಾವನೆ ಇದೆ. ಏನ್ ಇಂಡಿಯನ್ ಪ್ಲೇಯರ್ಸ್ ಅಲ್ಲಿ ಒಂದು ಭಾವನೆ ಇದೆ. ಸೊ ಯಾರು ಇಲ್ಲಿ ಪರ್ಫಾರ್ಮೆನ್ಸ್ ಮಾಡಿ ತೋರಿಸ್ತಾರೆ ಪಾಕಿಸ್ತಾನ ಮೇಲೆ, ಅವ್ರ ಸ್ಥಾನ ಗಟ್ಟಿಯಾಗಿ ಇರುತ್ತೆ. ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ದಿನೇಶ್ ಅಂತ ಮೇಡಮ್. ದಿನೇಶ್ ಅಂತನಾ? ಎಲ್ಲಿಂದ ಕರೆ ಮಾಡ್ತಿದ್ದೀರಾ ದಿನೇಶ್ ಅವರೇ? ನಾವು ಗವರ್ಮೆಂಟ್ ಕರೆ ಮಾಡಲಾಗ್ತೀವಿ ಮೇಡಮ್. ಓಕೆ, ಟಾಸ್ ನ ಇಂಡಿಯಾ ಗೆದ್ಕೊಂತು ಹಾಗೂ ಫೀಲ್ಡಿಂಗ್ ಅನ್ನ ಚೂಸ್ ಮಾಡಿದ್ದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇವತ್ತು ಉತ್ತಮವಾದ ಬೌಲಿಂಗ್ ಮಾಡಬೇಕು ಮೇಡಮ್. ಓಕೆ, ಫೀಲ್ಡಿಂಗ್ ಸರಿಯಾದ ಮಾಡಿದ್ರೆ ಮುಂದೆ ಮ್ಯಾಚ್ ಗೆಲ್ಲೋದು ಸಹಜ ಆಗ್ತದೆ. ಓಕೆ ದಿನೇಶ್ ಅವರೇ, ಇನ್ನು ಗೋವಾದಲ್ಲಿ ಸೆಲೆಬ್ರೇಷನ್ಸ್ ಹೇಗಿದೆ ಅಂತ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ಗೆ? ಏನು ಇವತ್ತು ಅಪ್ರಮಾಣ ಮ್ಯಾಚ್ ಇದ್ದಂಗೆ ಮೇಡಮ್. ಖಂಡಿತ ಖಂಡಿತ. ಎಸ್, ವಿಶ್ ಮಾಡಿ ಇಂಡಿಯನ್ ಟೀಮ್ಗೆ. ಆಲ್ ದ ಬೆಸ್ಟ್ ಇಂಡಿಯಾ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಲೋ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ ಜೊತೆ ಮಾತಾಡಿ. ಎಸ್, ಕರೆ ಡಿಸ್ಕನೆಕ್ಟ್ ಆಯ್ತು. ಎಸ್, ನೀವು ಹೇಳ್ತಾ ಇದ್ರಿ ಯಾವ ರೀತಿಯ ಓವರ್ ಕಾನ್ಫಿಡೆನ್ಸ್ ನ ತೋರ್ಸಲ್ಲ. ಇಟ್ಸ್ ವೆರಿ ಡಿಸಿಪ್ಲಿನ್ಡ್ ಟೀಮ್, ಇಂಡಿಯನ್ ಟೀಮ್ ತುಂಬಾ ಡಿಸಿಪ್ಲಿನ್ಡ್ ಅಂತ ಹೇಳ್ತಾ ಇತ್ತು ಅದ್ರ ಬಗ್ಗೆ. ಸೊ ಇಂಡಿಯನ್ ಟೀಮ್ ವೆರಿ ವೆಲ್ ಡಿಸಿಪ್ಲಿನ್ ಟೀಮು. ಸೊ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಇರಲ್ಲ ಇಂಡಿಯನ್ ಪ್ಲೇಯರ್ಸ್ ಅಲ್ಲಿ. ಎಂತಿಗಂದ್ರೆ ಇಂಡಿಯನ್ ಪ್ಲೇಯರ್ಸ್ ಅಲ್ಲಿ ಅಷ್ಟೇ ಆದಂತ ಒಂದು ಕಾಂಪಿಟೇಷನ್ ಇದೆ. ಸೊ ಇವಾಗ ಏನ್ ಪಾಕಿಸ್ತಾನ ಮೇಲೆ ಏನ್ ಪರ್ಫಾರ್ಮೆನ್ಸ್ ಮಾಡಿ ತೋರಿಸಿದ್ರೆ ಅವ್ರ ಸ್ಥಾನ ಗಟ್ಟಿ ಅನ್ನೋದು ಅವರು ತಿಳ್ಕೊಂಡಿದ್ದಾರೆ. ಸೊ ಇಲ್ಲಿ ಅವ್ರು ಓವರ್ ಕಾನ್ಫಿಡೆನ್ಸ್ ಮಾಡ್ಕೊಂಡು
ಒಂದು ಪರ್ಫಾರ್ಮೆನ್ಸ್ ತೋರಿಸ್ಲಿಲ್ಲ ಅಂದ್ರೆ ಅವ್ರ ಸ್ಥಾನ ಟೀಮಲ್ಲಿ ಇರಲ್ಲ. ಸೊ ಇಲ್ಲಿ ಅವರು ಯಾವುದೇ ಒಂದು 4 ಮ್ಯಾಚಲ್ಲಿ ಆಡ್ಲಿಲ್ಲ, ಇದೊಂದು ಮ್ಯಾಚಲ್ಲಿ ಆಡಿದ್ರೆ ಇವ್ರ ಸ್ಥಾನ ಗಟ್ಟಿ ಇರುತ್ತೆ ಆ ಪ್ಲೇಯರ್ಸ್ದು. ಸೊ ನೀವು ನೋಡ್ದಂಗೆನೆ ಶೇಖರ್ ಧವನ್ ಮತ್ತೆ ರೋಹಿತ್ ಶರ್ಮಾ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಪಾಕಿಸ್ತಾನ ಮೇಲೆ ಇನ್ನ ಒಳ್ಳೆ ಆಟ ತೋರಿಸ್ತಾರ ಅನ್ನೋ ಭಾವನೆ ಇದೆ ಮೇಡಮ್. ಎಸ್, ಈಗೊಬ್ರು ಕಾಲರ್ ಇದ್ದಾರೆ. ಹಲೋ 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 ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಮೇಡಮ್ ನಮಸ್ಕಾರ ಮೇಡಮ್. ನಾನು ರವಿಕುಮಾರ್ ಅಂತ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಶಿಕಾರಿಪುರ ತಾಲೂಕಿಂದ ಮಾತಾಡ್ತದೆ ಮೇಡಮ್. ಓಕೆ ರವಿಕುಮಾರ್ ಅವರೇ, ಇಂಡಿಯಾ ಟಾಸ್ ವಿನ್ ಆಯ್ತು ಹಾಗೂ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡ್ಕೊಂತು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಅಂದ್ರೆ ತಗೊಂಡಿರೋ ಡಿಸಿಷನ್ ಗುಡ್ ಡಿಸಿಷನ್ ಮೇಡಮ್. ಅದ್ರಿಂದ ಏನು ಎರಡನೇ ಮಾತಿಲ್ಲ. ಯಾಕೆಂದ್ರೆ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಮ್ಯಾನ್ಗಳು ಇರೋದ್ರಿಂದ ಅದರಲ್ಲಿ 10 ಬಾಲಿಗೆ 5 ರನ್ ಬೇಕಂದ್ರೂ ಕೂಡ ನಮ್ಮವರು ಅದರಲ್ಲಿ ಆಟ ಆಡ್ಸೋಂತ ತಾಕತ್ತಿದೆ. ಎರಡನೇದೇನಂದ್ರೆ ನಮ್ಗೆ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಅಜಗಜಾಂತರದಿಂದ ಸೋತ್ರೆ ನಮ್ಗೆ ನೋವಾಗುತ್ತೆ, ಸೋಲು ಗೆಲುವು ಅನ್ನೋದು ಇದ್ದೇ ಇದೆ. ಆದ್ರೆ ಅವರಲ್ಲಿ ಒಂದು ತಾಕತ್ತಿದೆ. ಯಾವ ತಾಕತ್ತಂದ್ರೆ ಯಾವಾಗ್ಲೂ ಕೂಡ ಜಿದ್ದಿ ಇದೆ, ಅದಕ್ಕೋಸ್ಕರ ನಾವು ಗೆಲ್ಬೇಕು ಅನ್ನೋದು ಅವರಲ್ಲೂ ಕೂಡ ಒಂದು ಹುಮ್ಮಸ್ಸಿದೆ. ಆದ್ರೆ ನಮ್ಮರು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಅದನ್ನ ಅವ್ರನ್ನ ಸೋಲಿಸ್ಬೇಕು ಅನ್ನೋದು ಒಂದು ಭಾವನೆ ಬಿಟ್ರೆ ಬೇರೆ ಅವ್ರ ಮೇಲೆ ನಮ್ಗೆ ದ್ವೇಷ, ಹೊಟ್ಟೆ ಕಿಚ್ಚು, ಅಸೂಯೆ ಅನ್ನೋದು ಏನು ಇಲ್ಲ ಮೇಡಮ್. ಖಂಡಿತವಾಗ್ಲು. ಇನ್ನ ಶಿಕಾರಿಪುರದ ಕಡೆ ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀರಾ? ಯಾವ ರೀತಿ ಸೆಲೆಬ್ರೇಷನ್ಸ್ ಇದೆ ಅಂತ? ಶಿಕಾರಿಪುರದಲ್ಲಿ ಬಂದ್ಬಿಟ್ಟು ನಮ್ಗೆ ಎಸ್ಪೆಷಲಿ ಅಚ್ಚ ಕನ್ನಡಿಗರು, ನಿಮ್ಗೂ ಗೊತ್ತಿರುವಂತ ವಿಷಯನ, ಜನಶ್ರೀ ಫಿಲಮ್ ಅಲ್ಲಿ ಅದರಲ್ಲೇನು ನಮ್ಮವ್ರು ತುಂಬಾ ಇಷ್ಟಪಡುವಂತರು ಕನ್ನಡಿಗರು. ಆದ್ರೆ ಕ್ರಿಕೆಟ್ಗೆ ಜಾಸ್ತಿ, ಸ್ಪೋರ್ಟ್ಸ್ಗೆ ಜಾಸ್ತಿ ಮಹತ್ವ ಕೊಡ್ತಾರೆ. ನಮ್ಮಲ್ಲಿ ನೀವು ಎಲ್ಲದ್ರಲ್ಲೂ ನೋಡ್ತಾ ಇದ್ದೀನಿ ನಾನು, ಹಂಗ್ ಪಾರ್ಟಿ ಅಂತಾರೆ. ನಮ್ದ್ರಲ್ಲಿ ನಮ್ ಶಿಕಾರಿಪುರ ಇದ್ರಲ್ಲಿ ಏನಂದ್ರೆ ಪೂಜೆ ಪುನಸ್ಕಾರಗಳು, ಹಿರಿಯರಿಗೆ ಕೈ ಮುಗಿಯೋದು, ಅವರಿಂದ ಆಶೀರ್ವಾದ ಪಡೆಯೋದು, ಮತ್ತೆ ನಮ್ಮ ಇಂಡಿಯಾಗೆ ಧ್ವಜಕ್ಕೆ ಒಂದು ಗೌರವ ಕೊಡೋದು, ಅದೇ ಬಂದ್ಬಿಟ್ಟು ನಮ್ಮ ಪಾರ್ಟಿ ಮೇಡಮ್. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನ ನಾವು ಮ್ಯಾಚ್ ಅಂತ ಬಂದಾಗ ನಾವು ತುಂಬಾ ಕಾನ್ಸಂಟ್ರೇಟ್ ಮಾಡಿ ಮಾತಾಡ್ಬೇಕಾಗಿರೋದು ಅಂತ ಹೇಳಿದ್ರೆ ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ. ಈಗಾಗಲೇ ಅನೇಕ ಆರೋಪಗಳು ಕೂಡ ಕೇಳ್ಪಟ್ಟಿದ್ದೀವಿ ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ. ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮ್ಯಾಚ್ ಫಿಕ್ಸಿಂಗ್ ಎಷ್ಟು ಆಗಿದೆ ಆಗಿಲ್ಲ ಅನ್ನೋದು ಅಶ್ಯೂರೆನ್ಸ್ ಇಲ್ಲ. ಬಿಕಾಸ್ ಆಮೇಲೆ ಮೀಡಿಯಾದಲ್ಲೆಲ್ಲ ಟೆಲಿಕಾಸ್ಟ್ ಆದ್ಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಈಗೊಂದು ಕಾಲರ್ ಇದೆ. ಖಂಡಿತ. ಹಲೋ ಹಲೋ ಮೇಡಮ್. ಹಲೋ, ನಮಸ್ಕಾರ. ಬಸವರಾಜ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ತಾಲೂಕಿಂದ ಮಾಡ್ತಿರೋದು. ಮತ್ತೊಮ್ಮೆ ಮಾತಾಡಿ, ಮತ್ತೊಮ್ಮೆ ಹೇಳಿ. ಸಿಂಧನೂರು ತಾಲೂಕಿಂದ ಮಾಡ್ತಿರೋದು. ಓಕೆ ಬಸವರಾಜ್ ಅವರ, ಇವತ್ತು ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ರೋಚಕ ಪಂದ್ಯ ನಡೆಯುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಮೇಡಮ್ ಇವತ್ತು ಇಂಡಿಯಾ ಗೆಲ್ಲುತ್ತೆ ಮೇಡಮ್. ಇಂಡಿಯಾ ಗೆಲ್ಲತ್ತೆ. ಇಂಡಿಯಾ ಪಕ್ಕ ಗೆಲ್ಲುತ್ತೆ ಮೇಡಮ್. ಇಲ್ಲಿ ಸಿಂಧನೂರಿನಲ್ಲಿ ಜನಗಳೇ ಇಲ್ಲ ಮೇಡಮ್, ಎಲ್ಲರೂ ಮನೆಯಲ್ಲಿ ಕೂತು ಮ್ಯಾಚ್ ನೋಡ್ತಿದ್ದಾರೆ. ಓಕೆ, ಇನ್ನು ಬಸವರಾಜ್ ಅವರ, ನಿಮಗೆ ಇಂಡಿಯಾ ಟೀಮ್ ನಲ್ಲಿ ಯಾವೆಲ್ಲ ಪ್ಲಸ್ ಪಾಯಿಂಟ್ಸ್ ಜಾಸ್ತಿ ಎದ್ದು ಕಾಣಿಸ್ತಾ ಇದೆ ಅಂತ? ಮೇಡಮ್ ಇವಾಗ ಟಾಸ್ ಬಿದ್ದಿದ್ದು ನೋಡಿದ್ರು ಮೇಡಮ್, ಚೂಸ್ ಮಾಡಿದ್ದು ಚೆನ್ನಾಗಿ ಚೂಸ್ ಮಾಡಿದ್ದಾರೆ ಮೇಡಮ್. ಓಕೆ, ಅಂದ್ರೆ ಟೀಮ್ ತುಂಬಾ ಚೆನ್ನಾಗಿ ಫ್ರೇಮ್ ಆಗಿದೆ ಅಂತ? ಹೌದು, ಎಲ್ಲರೂ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಇಂಡಿಯನ್ ಪ್ಲೇಯರ್ಸ್ ಅಂತ ಹೇಳ್ತಾ ಇದ್ದೀರಾ? ಓಕೆ, ಅಂದ್ರೆ ಪಾಕಿಸ್ತಾನ ಎಲ್ಲಿ ಎಡವತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಸ್ವಲ್ಪ ಫೀಲ್ಡಿಂಗ್ ಚೆನ್ನಾಗಿಲ್ಲ ಮೇಡಮ್. ಫೀಲ್ಡಿಂಗ್ ಒಂದ್ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡ್ರೆ ಆಯ್ತು ಮೇಡಮ್. ಪಾಕಿಸ್ತಾನದ ಪ್ಲಸ್ ಏನಾಗಿರುತ್ತೆ ಬಸವರಾಜ್ ಅವರೇ? ಪಾಕಿಸ್ತಾನಲ್ಲಿ ಚೆನ್ನಾಗಿ ಬ್ಯಾಟ್ಸ್ಮನ್ ಇದ್ದಾರೆ, ಅವರು ಬಾಲರ್ಸ್ ಚೆನ್ನಾಗಿದ್ದಾರೆ. ಓಕೆ ಓಕೆ, ಧನ್ಯವಾದಗಳು ಬಸವರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ಹೇಳಿ ಮೇಡಮ್. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಪರಮೇಶ್ ಅಂತ ಹೇಳಿ ಮೇಡಮ್. ಪರಮೇಶ್ವರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹೊಸದುರ್ಗ ಇಂದನಾ? ಹೌದು ಮೇಡಮ್, ಹೊಸದುರ್ಗ ಆಟೋ ಚಾಲಕರು ಸಂಘದಿಂದ. ಓಕೆ, ಎಸ್ ಪರಮೇಶ್ವರ ಅವರೇ, ಇವಾಗ ಇಂಡಿಯಾ ಮತ್ತು ಪಾಕಿಸ್ತಾನ ಆಟ ಆಡ್ತಾ ಇದೆ. ಖಂಡಿತವಾಗ್ಲೂ ನೀವೇ ಹೇಳ್ತೀರಾ ಇಂಡಿಯಾ ಗೆಲ್ಲತ್ತೆ ಅಂತ. ನಿಮ್ಮ ಪ್ರಕಾರ ಫೀಲ್ಡಿಂಗ್ ಅನ್ನ ಚೂಸ್ ಮಾಡ್ಕೊಂಡಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವು ಹೇಳ್ತೀರಾ? ಮೇಡಮ್ ಅವರೇ, 10 ಜನನು ಟೀಮಲ್ಲಿರೋ 10 ಜನನು ಪ್ರಯತ್ನ ಪಟ್ಟರೆ ಮ್ಯಾಚ್ ಗೆಲ್ಲುತ್ತೆ ಮೇಡಮ್. ಓಕೆ, ಹೆಂಗಿದೆ ಸೆಲೆಬ್ರೇಷನ್? ಮ್ಯಾಚ್ ಗೆಲ್ಲತ್ತೆ ಅಂತ ನೀವೇ ಹೇಳ್ಬಿಟ್ರಿ ಕನ್ಕ್ಲೂಷನ್ ಆಗಿ. ಸೆಲೆಬ್ರೇಷನ್ ಹೇಗಿರುತ್ತೆ? ಚೆನ್ನಾಗಿದೆ ಮೇಡಮ್. ಒಳ್ಳೆ ಆಯ್ಕೆ ತಗೊಂಡಿದ್ದಾರೆ ವಿರಾಟ್ ಕೊಹ್ಲಿ ಅವರು. ತಗೊಂಡು ಒಳ್ಳೆ ತಗೊಂಡಿದ್ದಾರೆ. ಗೆಸ್ಟಿಂಗ್ ನಮ್ಗೆ ಅದೇ ತಗೊಂಡಿದ್ದಾರೆ ಮೇಡಮ್. ಓಕೆ, ವಿಶ್ ಮಾಡಿ ಇಂಡಿಯಾ ಟೀಮ್ಗೆ. ಗೆದ್ದು ಬರ್ತಿದ್ದೆ. ಜೈ ಕರ್ನಾಟಕ ಮಾತು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ಇನ್ನು ನಾವು ಮಾತಾಡ್ತಾ ಇದ್ವಿ ಮ್ಯಾಚ್ ಫಿಕ್ಸಿಂಗ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ.
ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ ಅಷ್ಟು ಅಶ್ಯೂರೆನ್ಸ್ ಇಲ್ಲ, ಬಿಕಾಸ್ ಯಾಕಂದ್ರೆ ಅದು ಹೇಗಾಗಿದೆ, ಅವರಲ್ಲಿ ಏನೇನು ಟ್ಯಾಕಪ್ ಆಗಿದೆ ಅನ್ನೋದು ನಮಗೆ ಆಲ್ಮೋಸ್ಟ್ ಮೀಡಿಯಾದಿಂದ ಆಚೆ ಬಂದಾಗ್ಲೇನೆ ಗೊತ್ತಾಗುತ್ತೆ. ಬಟ್ ಹೇಳೋದಂದ್ರೆ ಆಟದ ತರಾನೇ ನೋಡೋದು ವಾಸಿ, ಯಾಕಂದ್ರೆ ಇಬ್ಬರಲ್ಲೂ ಅಂತ ಸ್ಟ್ಯಾಮಿನಾ ಇದೆ. ನಮ್ಮಲ್ಲಿ ಆತರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಗೆಲ್ಬೇಕಾದಂತ ಅವಶ್ಯಕತೆ ಇಲ್ಲ, ಬಿಕಾಸ್ ಈ ಎರಡು ನಮ್ಮಲ್ಲಿ ಸ್ಟ್ಯಾಮಿನಾ ಇದೆ, ಮತ್ತೆ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ, ಲೆಗ್ ಸ್ಪಿನ್ನರ್ಸ್ ಇದ್ದಾರೆ, ಬೌಲರ್ಸ್ ಇದ್ದಾರೆ. ಸೊ ಇರೋಂತ ಎನರ್ಜಿನ ಯುಟಿಲೈಸ್ ಮಾಡಿ ಕರೆಕ್ಟ್ ಆಗಿ ಫೀಲ್ಡ್ ಅಲ್ಲಿ ಡಿಸ್ಪ್ಲೇ ಮಾಡಿದ್ರೆ ನಮ್ಗೆ ಆತರ ಅವಶ್ಯಕತೆ ಏನಿಲ್ಲ. ಮೋಸ್ಟ್ ಪ್ರಾಬಬ್ಲಿ ನಮ್ಮ ಇಂಡಿಯಾ ಈ ತರದ್ರಲ್ಲೆಲ್ಲ ಇನ್ವಾಲ್ವ್ ಆಗಲ್ಲ ಅಂತ ನಾನು ಹೇಳ್ತೀನಿ. ಮತ್ತಷ್ಟು ಮಾತಾಡೋಣ, ಈಗ ಒಂದು ಚಿಕ್ಕ ಬ್ರೇಕ್ ತಗೋಬರೋಣ. ವೀಕ್ಷಕರೇ, ಗೆದ್ದು ಬಾ ಇಂಡಿಯಾ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಂದು ಸ್ಮಾಲ್ ಬ್ರೇಕ್. ಬ್ರೇಕ್ ನಂತರ ಗೆದ್ದು ಬಾ ಇಂಡಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಕಾಲರ್ ಇದ್ದಾರೆ. ಹಲೋ 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 ನಮಸ್ಕಾರ ಸರ್, ನಿಮ್ಮ ಹೆಸರು? ನನ್ನ ಹೆಸರು ವೀರ ಅಭಿಮನ್ಯು ಅಂತ ಚನ್ನಪಟ್ಟಣದಿಂದ. ವೀರ ಅಭಿಮನ್ಯು ಅಂತನಾ? ಅಲ್ಲಿ ಗೆಲ್ತಿದ್ದಾರೆ ಚನ್ನಪಟ್ಟಣದವರೊಬ್ರು. ನಮಸ್ಕಾರ ಅಭಿಮನ್ಯು ಅವರೇ. ನಮಸ್ಕಾರಮ್ಮ. ನಾನು ಇಂಡಿಯಾ ಗೆಲ್ಲಿ. ಹಲೋ ಓಕೆ, ಮಾತಾಡಿ ಮಾತಾಡಿ ಮಾತಾಡಿ. ಇಂಡಿಯಾ ಗೆಲ್ಲಿ ಅಂತ ಅನುಶ್ರೀ ಅವ್ರ ಜೊತೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಖಂಡಿತವಾಗ್ಲು ಏನ್ ಅನ್ಸುತ್ತೆ ಫೀಲ್ಡಿಂಗ್ ಅನ್ನ ಚೂಸ್ ಮಾಡ್ಕೊಂತು ಇಂಡಿಯಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಭಿಮನ್ಯು? ಫೀಲ್ಡಿಂಗ್ ಚೂಸ್ ಮಾಡ್ಕೊಂಡಿರೋದು ಒಳ್ಳೆ ನಿರ್ಧಾರನೇ. ಓಕೆ, ಇಂಡಿಯಾ ಬ್ಯಾಟಿಂಗ್ ಚೆನ್ನಾಗಿದೆ, ಬಟ್ ಬ್ಯಾಟಿಂಗ್ ಅಂತೂ ಚೆನ್ನಾಗಿದೆ, ಚೆಸ್ಸಿಗೆ ತಗೊಂಡಿರೋದು ಒಳ್ಳೇದು. ಓಕೆ, ಇನ್ನು ಅಭಿಮನ್ಯು ಅವರೇ, ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು ಅಂತ? ಯುವರಾಜ್ ಸಿಂಗ್. ಯುವರಾಜ್ ಸಿಂಗ್ ಯಾಕೆ? ವಾಟ್ ಇಸ್ ಹಿಸ್ ಪ್ಲಸ್? ಅವರು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ಇತ್ತೀಚಿನ ದಿನಗಳಾದ್ರು ಕ್ಯಾನ್ಸರ್ ಬಂದು ಕೂಡ ಚೇತರಿಸ್ಕೊಂಡು ಮತ್ತೆ ಕ್ರಿಕೆಟ್ ಬಂದು ಚೆನ್ನಾಗಿ ಆಡ್ತಾರೆ. ಅದರಿಂದ ಫೇವ್ರೇಟ್, ಮೊದಲಿಂದ ಅವರ ಫೇವ್ರೇಟ್ ಅವ್ರಿಗೆ. ಇನ್ನು ಪಾಕಿಸ್ತಾನದ ಟೀಮ್ ನಲ್ಲಿ ನಿಮ್ಮ ಫೇವ್ರೇಟ್ ಯಾರು ಅಂತ? ಇಲ್ಲ ಇಲ್ಲ ಇಲ್ಲ, ಪಾಕಿಸ್ತಾನ ಪರ ಮಾತಾಡೋದೇ ಇಲ್ಲ. ಓಕೆ, ವಿಶ್ ಮಾಡಿ ಇಂಡಿಯಾ ಟೀಮ್. ನಮ್ಮ ಗೆಸ್ಟ್ ಹೇಳಿ, ಅವ್ರ ಜೊತೆ ನಾವು ಮಾಡ್ತೀವಿ. ಖಂಡಿತ ನಾವು ಕೂಡ ಇಂಡಿಯಾ ಗೆದ್ದು ಚನ್ನಪಟ್ಟಣದಲ್ಲಿ ಸೆಲೆಬ್ರೇಟ್ ಮಾಡೋಣ ಅಭಿಮನ್ಯು. ಖಂಡಿತ ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್. ಹಲೋ ನಮಸ್ಕಾರ, ಮಾತಾಡಿ. ನಿಮ್ಮ ಹೆಸರು? ರಾಹುಲ್ ಅಂತ ಮೇಡಮ್. ರಾಹುಲ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ವಿಜಯಪುರದಿಂದ ಮೇಡಮ್. ಓಕೆ, ವಿಜಯಪುರದಲ್ಲಿ ಯಾವ ರೀತಿಯ ಸೆಲೆಬ್ರೇಷನ್ ಇದೆ ಅಂತ? ಮೇಡಮ್, ತುಂಬಾನೇ ಇಂಡಿಯಾಕ್ಕೆ ಎಲ್ಲರೂ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಎಲ್ಲರೂ ಗೆದ್ದು ಬಾ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಲ್ಲರೂ ಇಂಡಿಯಾ ಗೆಲ್ಲಿ ಅಂತ ಹೇಳಿ ಹಾರೈಸ್ತಾ ಇದ್ದಾರೆ ಮೇಡಮ್. ಇನ್ನು ರಾಹುಲ್ ಅವರೇ, ನಿಮ್ಮ ಇಂಡಿಯನ್ ಟೀಮ್ ನಲ್ಲಿ ಫೇವ್ರೆಟ್ ಪ್ಲೇಯರ್ ಯಾರು ಅಂತ? ನಮ್ಮ ಫೇವ್ರೇಟ್ ಪ್ಲೇಯರ್ ಯುವರಾಜ್ ಸಿಂಗ್ ಅಂತ ಮೇಡಮ್. ಓಕೆ, ಹಾ ಮೇಡಮ್, ಅವ್ರು ತುಂಬಾನೇ ಚೆನ್ನಾಗಿ ಆಡ್ಲಿ ಅಂತ ಅವರಿಗೆ ಹಾರೈಸ್ತೀನಿ ಮೇಡಮ್. ಓಕೆ, ಮತ್ತೆ ಬೂಮ್ರಾ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜಸ್ಪ್ರೀತ್ ಬೂಮ್ರಾ. ಮೇಡಮ್, ಬೂಮ್ರಾ ಅವರು ಡೆತ್ ಬೌಲಿಂಗ್ ನಲ್ಲಿ ತುಂಬಾನೇ ಚೆನ್ನಾಗಿ ಹೋಗಿರ್ತಾರೆ. ಅವ್ರು ತುಂಬಾ ವಿಕೆಟ್ ತೆಗಿತಾರೆ. ಯಾರ್ಕರ್ ಇಂದ ಅವರು ತುಂಬಾನೇ ಸ್ಪೆಷಲ್ ಆಗಿದ್ದಾರೆ ಮೇಡಮ್. ಅವ್ರಿಗೆ ಕೂಡ ಹಾರೈಸ್ತಾ ಇದ್ದೀನಿ. ಓಕೆ ರಾಹುಲ್ ಅವರೇ, ನೀವು ನಿಮ್ ಫ್ರೆಂಡ್ಸ್ ಎಲ್ಲ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಆಗಿದ್ದೀರಾ ಅಂತ? ತುಂಬಾ ಖುಷಿಯಿಂದ ಆಚರಿಸ್ತಾ ಇದ್ದೇವೆ ಮೇಡಮ್. ಈಗ ಗೆದ್ದು ಬಾ ಅಂತ ಇಂಡಿಯಾ ಅಂತ ತುಂಬಾನೇ ಹಾರೈಸ್ತಾ ಇದ್ದೇವೆ ಮೇಡಮ್. ಓಕೆ, ವಿಶ್ ಮಾಡಿ ರಾಹುಲ್ ಅವರೇ. ಹಾ, ಇಂಡಿಯಾಗೆ ಆಲ್ ದ ಬೆಸ್ಟ್. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ಸಕೀರ್ ಅವರೇ, ನಾವು ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅಂತ? ಮ್ಯಾಚ್ ಫಿಕ್ಸಿಂಗ್ ಎಷ್ಟರ ಮಟ್ಟಿಗೆ ಭಾರತೀಯರಿಗೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಇಂಡಿಯನ್ಸ್ಗೆ. ಯಾಕಂದ್ರೆ ಆ ಟೀಮ್ ಮೇಲೆ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಗೆಲ್ಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಟೀಮ್ ನಮ್ದು ಏನ್ ಸಾಲಿಡ್ ಪರ್ಫಾರ್ಮೆನ್ಸ್ ನೀಡ್ತಾ ಇದೆ ಟೀಮ್, ಇಂಡಿಯನ್ ಟೀಮು. ಸೊ ಪಾಕಿಸ್ತಾನ್ ಟೀಮ್ ಏನಿದೆ ಅವ್ರದ್ದು ಇತಿಹಾಸ ಬರೀ ಇರೋದು ಮ್ಯಾಚ್ ಫಿಕ್ಸಿಂಗ್ದು. ಆ ಟೀಮಿಗೆ ಇತಿಹಾಸ ಮ್ಯಾಚ್ ಫಿಕ್ಸಿಂಗ್ ರಲ್ಲಿ ಒಳ್ಳೆ ಇತಿಹಾಸ ಇದೆ ಪಾಕಿಸ್ತಾನದವ್ರಿಗೆ. ಸೊ ಅವ್ರು ತಲೆ ಕೆಡಿಸ್ಕೊಳ್ಬೇಕು ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ. ಸೊ ನಮ್ಮ ಇಂಡಿಯನ್ಸ್ ನಾವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಮ್ಯಾಚ್ ಫಿಕ್ಸಿಂಗ್. ಖಂಡಿತವಾದ ಮಾತು. ಈಗ ಒಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಆರ್ ದೀಪಕ್ ಅಂತ ಮೇಡಮ್, ದೊಡ್ಡಬಳ್ಳಾಪುರದಿಂದ.
ಓಕೆ ದೀಪಕ್ ಅವರೇ, ದೊಡ್ಡಬಳ್ಳಾಪುರದಲ್ಲಿ ಯಾವ ರೀತಿ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಇಂಡಿಯಾ ಮತ್ತು ಪಾಕಿಸ್ತಾನ್ ಮ್ಯಾಚ್ಗೆ ಅಂತ? ಮೇಡಮ್, ಇವತ್ತು ರಜೆ ದಿನ ಇರೋದ್ರಿಂದ ನಾವು ದೇವಸ್ಥಾನದಲ್ಲಿ ದೊಡ್ಡದೊಂದು ಸ್ಕ್ರೀನ್ ಹಾಕಿ ಅಲ್ಲಿ ಎಲ್ಲಾ ಫ್ರೆಂಡ್ಸ್ಗಳು, ನಮ್ಮ ತಂದೆ ತಾಯಿಗಳು, ಅಕ್ಕಂಗಿಯರು ಮತ್ತೆ ಕ್ರಿಕೆಟ್ ಅಲ್ಲಿ ಅಭಿಮಾನಿಗಳು ಆದಷ್ಟು ಜನಶ್ರೀ ಟಿವಿಯಿಂದ ನೋಡ್ತಾ ಇದಾರೆ. ಹೆಣ್ಮಕ್ಳು ಜಾಸ್ತಿ ನಮ್ಮ ಅಭಿಮಾನಿಗಳೆಲ್ಲ ಕುತ್ಕೊಂಡು ಎಲ್ಲ ನೋಡ್ತಾ ಇದೀವಿ ಮೇಡಮ್. ಓಕೆ, ಇನ್ನ ಟಾಸಿಂಗ್ ಅನ್ನ ಗೆದ್ದಂತಹ ಇಂಡಿಯಾ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಿದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೇಡಮ್, ಅವ್ರು ತಗೊಂಡಿದ್ರಲ್ಲಿ ಒಂದು ರಾಗಿ ಕಾಳಷ್ಟು ಎಳ್ಕಾಳಷ್ಟು ಏನು ಮಿಸ್ಟೇಕ್ ಇಲ್ಲ ಅನ್ಸ್ತಾ ಇದೆ ಮೇಡಮ್. ನನ್ನ ಅನಿಸಿಕೆ ಅವ್ರು ತಗೊಂಡಿದ್ದ ಡಿಸಿಷನ್ ತುಂಬಾ ಒಳ್ಳೆಯ ಅಭಿಪ್ರಾಯ ಅಂತ ನನ್ನ ಅನಿಸಿಕೆ ಮೇಡಮ್. ಇನ್ನ ಶಿಖರ್ ಧವನ್ ಮತ್ತು ರೋಹಿತ್ ಶರ್ಮಾ ಓಪನರ್ಸ್, ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಶಿಖರ್ ಧವನ್ ಅವ್ರು ಆಡ್ತಾ ಇರೋದು ಅಂತ ಅವ್ರು 50-60 ರನ್ ಬಂದ್ಬಿಟ್ಟ ಒಂದು ವಿಕೆಟ್ ಇಲ್ದಂಗೆ ಹೊಡಿತಾರೆ. ಅವ್ರು ಫಸ್ಟ್ ಕಳಿಸಿರೋದ್ರಿಂದ ಅದು ರನ್ ರೇಟಿಗೆ ತುಂಬಾ ಲಾಭ ಆಗುತ್ತೆ ಅಂತ ನನ್ನ ಅನಿಸಿಕೆ ಮೇಡಮ್. ಓಕೆ, ವಿಶ್ ಮಾಡಿ ಇಂಡಿಯನ್ ಟೀಮ್ಗೆ. ಇಂಡಿಯಾ ಗೆದ್ದು ಬಾ ಅಂತ ನಾವೆಲ್ಲರೂ ನಮ್ಮ ಎಲ್ಲಾ ಫ್ರೆಂಡ್ಸ್ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ಅವರಿಗೆ ಇಂಡಿಯಾ ಗೆದ್ದು ಬಾ ಅಂತ ನಾ ಕೇಳ್ತಾ ಇದ್ದೇನೆ. ಧನ್ಯವಾದಗಳಪ್ಪ ಕರೆ ಮಾಡಿದ್ದಕ್ಕೆ. ನಿಮಗೂ ಇಬ್ಬರಿಗೂ ಕೂಡ ಎಸ್, ಥ್ಯಾಂಕ್ ಯು. ಮತ್ತೀಗ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ ಮೇಡಮ್. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು ರಾಹುಲ್ ಅಂತ. ರಾಹುಲ್ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಆಲ್ಮಟ್ಟಿ ಅಂತ ಕಲೆ ಮಾಡ್ತಾ ಇದ್ದೀವಿ ಮೇಡಮ್. ಆಲ್ಮಟ್ಟಿ? ಹಾ ಮೇಡಮ್. ಓಕೆ, ಹೇಗಿದೆ ಸೆಲೆಬ್ರೇಷನ್ಸ್ ಅಲ್ಲಿ? ಮೇಡಮ್, ಇಲ್ಲಿ ತುಂಬಾನೇ ಇಂಡಿಯಾಗ ಗೆಲ್ಲಿ ಅಂತ ಹೇಳಿ ಹಾರೈಸ್ತಾ ಇದ್ದಾರೆ ಮೇಡಮ್. ಇನ್ನು ಆಲ್ಮಟ್ಟಿ ಕಡೆ ಫ್ಲೆಕ್ಸಸ್ ಎಲ್ಲ ಜೋರಾಗಿ ರಾರಾಜಿಸ್ತದೆ, ಹಾಗೂ ಹೋಮ ಹವನ ಪೂಜೆ ಎಲ್ಲ ನಡೀತಿದೆ ಅನ್ನೋದ ಕೇಳ್ಪಟ್ಟೆ, ಹೌದಾ? ಹೌದಾ ಮೇಡಮ್, ಎಲ್ಲ ಬ್ಯಾನರ್ ತುಂಬಾ ಇಲ್ಲಿ ದೇವ್ರ ಗುಡಿಯಲ್ಲಿ ಎಲ್ಲ ಇಂಡಿಯಾ ಗೆದ್ದು ಬರ್ಲಿ ಅಂತ ಹೇಳಿ ಹಾರೈಸ್ತಾ ಇದ್ದಾರೆ ಮೇಡಮ್. ಓಕೆ, ವಿಶ್ ಮಾಡಿ ಎಲ್ಲ ತುಂಬಾ. ಹಾ ಮೇಡಮ್, ಇಂಡಿಯಾಗೆ ಆಲ್ ದ ಬೆಸ್ಟ್. ಎಸ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಎಸ್, ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ ಮಾತಾಡಿದ್ವಿ. ಇನ್ನು ನಾವು ಬೆಟ್ಟಿಂಗ್ ನೋಡೋದಾದ್ರೆ ಇಂಡಿಯಾ ಮತ್ತು ಪಾಕಿಸ್ತಾನ ಎರಡು ದೇಶಗಳಲ್ಲೂ ಕೂಡ ಬೆಟ್ಟಿಂಗ್ ಅನ್ನು ಬ್ಯಾನ್ ಮಾಡಿದ್ದಾರೆ. ಬಟ್ ಇಂಗ್ಲೆಂಡ್ ನಲ್ಲಿ ಇಟ್ ಇಸ್ ಲೀಗಲೈಸ್ಡ್, ಬೆಟ್ಟಿಂಗ್ಗೆ ಕಂಪ್ಲೀಟ್ ಲೀಗಲೈಸ್ಡ್ ಇದೆ. ಸೊ ಇಲ್ಲಿ ಎಷ್ಟು ಮಟ್ಟಿಗೆ ಬೆಟ್ಟಿಂಗ್ ನಡೀಬಹುದು, ಇದರಿಂದ ಯಾವ ರೀತಿಯ ಪ್ಲಸ್ ಆಗುತ್ತೆ, ಯಾವ ರೀತಿಯ ಮೈನಸ್ ಆಗುತ್ತೆ ಅನ್ನೋದನ್ನ ಹೇಳಿ ರವೀಶ್ವರ. ಬೆಟ್ಟಿಂಗ್ ಬ್ಯಾನ್ ಆಗಿದೆ ಕರೆಕ್ಟ್, ಬಟ್ ಸ್ಟಿಲ್ ಬೆಟ್ಟಿಂಗ್ ಅದು ಆನ್ಗೋಯಿಂಗ್ ಹೋಗ್ತಾ ಇದೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿಗಲ್ ಆಗಿನೇ ಬೆಟ್ಟಿಂಗ್ ಇನ್ನ ನಡೀತಾ ಇದೆ. ಇಟ್ಸ್ ಆಲ್ಮೋಸ್ಟ್ ಲೈಕ್ 20 crores ತನಕನೂ ರೀಚ್ ಆಗಿದೆ ಅಂತ ಮಾಹಿತಿ ತಿಳಿದು ಬಂದಿದೆ. ಸೊ ಯಾಕಂದ್ರೆ ಸಾಮಾನ್ಯ ಎಂಪ್ಲಾಯೀಸ್ ಕೂಡ ಅಪ್ ಟು 5 lakhs ದೇ ಆರ್ ಬೆಟ್ಟಿಂಗ್. ತರ ತುಂಬಾನೇ ಬೆಟ್ಟಿಂಗ್ ಕ್ರೇಜ್ ತುಂಬಾನೇ ಜಾಸ್ತಿ ಆಗಿದೆ ಯಾವಾಗ ಮ್ಯಾಚಸ್ ಬರುತ್ತೆ. ಸೊ ಕೆಲವರು ಏನಾಗಿದೆ, ಥರ್ಡ್ ಪಾರ್ಟಿಯಿಂದ ಇದು ಜಾಸ್ತಿ ಆಗ್ತದೆ. ಯಾರು ಡೈರೆಕ್ಟ್ ಆಗಿ ಬೆಟ್ಟಿಂಗ್ ದಂಧೆಗೆ ಇಳಿತಾ ಇಲ್ಲ, ಥರ್ಡ್ ಪಾರ್ಟಿ ಮೂಲಕ ತರ ಆ ಕಡೆಯಿಂದ ಈ ಕಡೆ ಪಾರ್ಟೀಸ್ ಮಾಡಿ ಗೆಲ್ಲುತ್ತೆ ಅನ್ನೋ ಈ ತರ ಕ್ರೇಜ್ನೆಸ್ ನ ಕ್ರಿಯೇಟ್ ಮಾಡಿ ಈ ತರ ಚಾನ್ಸ್ಗಳು ತುಂಬಾ ನಡೆದಿದೆ. ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಂತೂ ತುಂಬಾ ಸೈಟ್ಸ್ ಈ ತರ ಬೆಟ್ಟಿಂಗ್ ಗಳು ನಡೀತಾ ಇದೆ. Standing for the national anthems of India and Pakistan.
ಮ್ಯಾಚ್ ಶುರುವಾಗಿದೆ. ಇನ್ನು ಜಕೀರ್ ಅವರೇ, ನಿಮ್ಮ ಅಭಿಪ್ರಾಯವನ್ನ ನಮಗೆ ತಿಳಿಸ್ಕೊಟ್ಟದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಎಸ್ ನವೇಶ್ ಅವರೇ, ನೀವು ಕೂಡ ಸಾಫ್ಟ್ವೇರ್ ಇಂಡಸ್ಟ್ರಿನ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಹಾಗೂ ನಿಮ್ಮ ಒಂದು ಅಭಿಪ್ರಾಯವನ್ನ ತಿಳಿಸ್ಕೊಟ್ಟಿದ್ವಿ ಧನ್ಯವಾದ. ಕೊನೆಯದಾಗಿ ನಾನು ಇಂಡಿಯಾಗೆ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ನಾವು ತುಂಬಾನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀವಿ, ಎಲ್ಲರೂ ಅಷ್ಟೇ ಸ್ಟ್ರಾಂಗ್ ಪ್ಲೇಯರ್ಸ್ ಇದ್ದಾರೆ. ಸೊ ವೆರಿ ಆಲ್ ದ ಬೆಸ್ಟ್, ಗೆದ್ದು ಬನ್ನಿ. ಎಸ್ ವೀಕ್ಷಕರೇ, ಮ್ಯಾಚ್ ಶುರುವಾಗಿದೆ. ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಇಂಡಿಯಾ ಮತ್ತು ಭಾರತದ ಮ್ಯಾಚ್ಗೆ. ಭಾರತ ಗೆದ್ದು ಬರಲಿ ಅನ್ನೋದು ನಮ್ಮೆಲ್ಲರ ಆಶಯ ಆಗಿದೆ. ಇಡೀ ಜನಶ್ರೀಯ ಕುಟುಂಬದಿಂದ ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳ್ತಾ ಗೆದ್ದು ಬಾ ಇಂಡಿಯಾ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.